Oh, what a great welcome performance. Is it Shiva? Thank you, friends. India is rich in tradition and culture. We celebrate different festivals in different rutus like Deepavali, Dasara, Eid, Holi, Christmas, and many more. Festival fills our heart and home. Today my friends are fill the stage, great excitement. So let's watch, enjoy the dance. Dance mischief, Ganesha's joy. Celebration of victory, good over evil. The beginning of New Year by distributing Bevu Bella. Festival of lights, laughter, lot of love. Sweet and fun, so let's watch a dance beginning to end. Krishna, Mayakara Krishna, Tunta Mayakara Krishna, Tunta Mayakara Krishna. ತುಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ, ಮಾಯಕಾರ ಕೃಷ್ಣ. ತುಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ, ಮಾಯಕಾರ ಕೃಷ್ಣ.
ಕೃಷ್ಣ ಮೋಹನ ಮುರಳಿಯುದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತುಂಗ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಕೃಷ್ಣ
ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವಿಂದದಿ ಆನಂದಿಸುತ್ತ ಬಂದ ನೋಡೆ ಕೃಷ್ಣ ಕಂದ ಕೃಷ್ಣ ಬಾ ಕೃಷ್ಣ ಬಾ ಕಂಸಮಾವನ ಮತ್ತೊಂದು ಅತಿಥಿಯ ಆಗಮನ ಆಗಿದೆ. ಅಗಾಸುರನ ವಧ ಮಾಡಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನೋ ಧರ್ಮಸ್ಯ ತದಾತ್ಮನಾಂ ಸುಜಾನ್ಯಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಬಾಗಿಲನ್ನು ತೆರೆದು ಸೇವೆಯನು ಕೊಡುಗರಿಗೆ ಕೂಗಿದರು ಧ್ವನಿಯು ಕೇಳಿಸಲೊಲ್ಲದೆ ಬಾಗಿಲನ್ನು ತೆರೆದು ಸೇವೆಯನು ಕೊಡು ಹರಿಗೆ ಬಾಗಿಲನ್ನು ತೆರೆದು ಸೇವೆಯನು ಕೊಡುಗರಿಗೆ ಕೂಗಿದರು ಧ್ವನಿಯು ಕೇಳಿಸಲೊಲ್ಲದೆ ಬಾಗಿಲನ್ನು ತೆರೆದು ಸೇವೆಯನು ಕೊಡು ಹರಿಗೆ
ಗೆದ್ದು ಗೆದ್ದು ಜಗವ ಕಾಯೋ ಇವನ ಗುರಿ. ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಬಂದ ನಿಮ್ ಹೃದಯ ಎಲ್ಲೆಂದ ಚಂದ ಚಂದ ಇಂತ ಆನಂದ. ಕೊಲ್ಲರ ಕೊಲ್ಲ ಇನ್ನೋ ಗೋಪಿಲೋಲ ಮುರಾರಿ, ಮಲ್ಲರ ಮಲ್ಲ ಇನ್ನೋ ಮನಸ್ಸು ಕದ್ಯೋ ಮುರಾರಿ. ಬೆಣ್ಣೆಯ ಕದ್ದು ಕದ್ದು ನಾರಿಯ ಗೆದ್ದು ಗೆದ್ದು ಜಗವ ಕಾಯೋ ಇವನ ಗುರಿ. ಮಡಿಲಿನಲ್ಲಿ ಅರೆ ಬರೆ ನಿದಿರೆಯಲ್ಲಿ ಕೊಳಲುದುವ ಸಾವಿರಾರು ಗೋಪಿಕೆರು ಆ ಕೃಷ್ಣಗೆ, ಕೋಟಿ ತಾಯಂದಿರು ಈ ಕೃಷ್ಣಗೆ. ಕೊಲ್ಲರ ಗೊಲ್ಲ ಇನ್ನೋ ಗೋಪಿಲೋಲ ಮುರಾರಿ, ಮಲ್ಲರ ಮಲ್ಲ ಇನ್ನೋ ಮನಸ್ಸು ಕದ್ಯೋ ಮುರಾರಿ. ಎಣ್ಣೆಯ ಕದ್ದು ಕದ್ದು ನಾರಿಯ ಗೆದ್ದು ಗೆದ್ದು ಜಗವ ಕಾಯೋ ಇವನ ಗುರಿ. आज मुझ लोगों बेड़ बोल मण माजे दो जिया
ನಗುವ ನಮ್ಮ ಜಮಾನ ಓ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ಕಾಪಾಡು ಕಾಪಾಡು ತಾಪಹರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾನ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾನ ಓ ನಗುವ ನಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನ ಓ ಗಣೇಶ ನೋಡೋ ನೋಡೋ ಲೋಕ ಎನ್ನುತ್ತಾ ಹೊಟ್ಟೆ ಜೋಡಿ ಕಣ್ಣ ನೀಡೋ ನೀಡೋ ದಾನ ಎನ್ನುತ್ತಾ ಹೊಟ್ಟೆ ಜೋಡಿ ಕೈನ ಗಣಪತಿ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂಧ ಅರೆ ಕೇಳೋ ಕೇಳೋ ನೀತಿ ಎನ್ನುತ್ತಾ ಹೊಟ್ಟೆ ಜೋಡಿ ಕಿವಿನ ಒಂದೇ ಬಾಯಿ ಮಿತಿ ಮಾತಿಗೆಂದು ಒಂದೇ ಬಾಯಿ ಮಿತಿ ಮಾತಿಗೆಂದು ನೀಡಿದ ಜಾಣನೇನು ಗಣಪತಿ ಪಪ್ಪ ಮರಿಯ ಮನಸ್ಸು ನಮ್ಮ ಏರಿಯ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾನ ನಗುವ ನಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ನಗುವ ನಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ಕಾಪಾಡು ಕಾಪಾಡು ಕಾಪಾರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾನ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾನ
गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते भुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जये जय शब्द परस्तुति तत्पर विश्वनुते भण भण भिञ्जिमि भृङ्कृतनूपुर सिञ्जित मोहित भूतपते नटित नटार्धनटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते
ತುಳುವ ತುಡರ ಪರ್ಬಯೇ ತುಳುವ ತುಡರ ಪರ್ಬಯೇ ತುಳುವ ತುಡರ ಪರ್ಬಯೇ ಒಟ್ಟು ಗಟ್ಟಿ ಪೊಡಿ ಬಜಿಲು ಗೌಜಿ ಗರ್ತ ಬಿರ್ದಯೇ ಗೌಜಿ ಗರ್ತ ಬಿರ್ದಯೇ ಗೌಜಿ ಗರ್ತ ಬಿರ್ದಯೇ ಬಲ 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 ಬಲಿಯೇಂದ್ರ ಬಲಿಲೆಪ್ಪು ಪರ್ಬಯೇ ವಾಮನೇಮ ಧರ್ಮ ಕರ್ಮ ಮಲ್ತಿ ತುಳುವ ಅರಸುಯೇ ವಾಮನೇಮ ಧರ್ಮ ಕರ್ಮ ಮಲ್ತಿ ತುಳುವ ಅರಸುಯೇ ತಂದಾನ 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 ತಾನಿ ತಂದಾನ 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 ತಾನಿ ತಂದಾನ ఉంతులే మాతలెప్పులే నమల నలిపుగా దీప నలికెలా బలి ఉంతులే మాతలెప్పులే బలి ఉంతులే మాతలెప్పులే నమల నలిపుగా దీప నలికెలా నమల నలిపుగా దీప నలికెలా తుడరు పత్తుగా దీప పొత్తగా తుడరు పత్తుగా దీప పొత్తగా ఒట్టు గొంతుగా ఒల్పు దోజగా బలి గుంతులే మాతలెప్పులే బలి గుంతులే మాతలెప్పులే నమల నలిపుగా దీప నలికెలా నమల నలిపుగా దీప నలికెలా
ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ದಿನ ದಿನ ಮಿನುಗುತ್ತಿರಲಿ ಜ್ಯೋತಿಯ ಥರ ನೋವಿನ ಕ್ಷಣ ಕ್ಷಣ ಸಿಡಿದು ಬಿಡಲಿ ಬಾಂಬಿನ ಥರ ತನ್ನ ತಾನು ಸುಟ್ಟುಕೊಂಡು ಖುಷಿಯ ನೀಡೋ ತ್ಯಾಗಿ ಕಣೋ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಲ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಲ ಪಟಾಕಿ ಪಟ ಪಟ ಪಟಾಕಿ 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 ನಗುವಿನ ಚಟಾಕಿ 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 ಬಾಳಿನ ಪ್ರತಿ ಪ್ರತಿ ಗೆಲುವಿನಲ್ಲೂ ನಮ್ಮಯ ಧ್ವಜ ಮಿಂಚುವ ಪ್ರತಿ ಪ್ರತಿ ಸಿಡಿತದಲ್ಲೂ ನೀಡಿದೆ ಮಜಾ ಹಿರಿಯರಲ್ಲಿ ಕಿರಿಯರಲ್ಲಿ ನಗುವ ಚೆಲ್ಲಿ ಭಾಗಿಯಾಗೋ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆಲ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ
ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಚಿಂತೆ ನೋವು ಹಗುರಾಯ್ತು ಸುಗ್ಗಿ ಸಿರಿಯ ಮಳೆಯಾಯ್ತು ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲೂ ಜೀವ ಕಳೆ ಜೀವಕ್ಕಿದು ಹೂವ ಕಳೆ ಎಲ್ಲೆಲ್ಲೂ ಜೀವಕ್ಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಕಳೆದುದೆಲ್ಲ ದೊರಕಾಯ್ತು ದೊರಕಿದ್ದೆಲ್ಲ ಬರವಾಯ್ತು ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು ಹೃದಯ ಕುಣಿವ ನವಿಲಾಯ್ತು ಮನೆಯ ತುಂಬ ನಲಿವಾಯ್ತು ಎಂದು ಹೀಗೆ ಇರಲಿ ಗಾಳಿ ಗಂಧ ಕೋರಿತು ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ ಇನ್ನೆಲ್ಲ ಶುಭ ಶಕುನ ಅನುದಿನವೂ ಸನ್ಮಾನ ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ Oh, what a wonderful performance. I hope everybody liked this performance. Now I would like to thank all the participating parents and teachers for making a grand celebration to remember. Let's carry the spirit of joy, friendship and cultures forward. Thank you one and all.
ಸ್ವಲ್ಪ ಇಷ್ಟೇ. Good evening, ladies and gentlemen. The galaxy of intellectual, Your Excellency, invited guests, heads of institution, parents, teachers, and my dear students. Education is not only learning from alone, it is rather learning beyond books. Every activity of the school is to mark the child learn something more from the life. Annual Day is not just a celebration, it's a reflection of our journey, a showcase of the talent and the promise of the brighter tomorrow. And with a new day comes new strength and new thought. Asatoma Sadgamaya, Tamasoma Jyotirgamaya, Mrityoma Amritam Gamaya. Lighting a lamp for Ma Saraswati symbolize evoking the divine blessing of knowledge, wisdom, creativity, and the dispelling of ignorance, marking an auspicious start to the event or a daily worship, representing the light over the darkness. Now I request our chief guest and other respected dignitaries to light the lamp.
Now I request our high school headmistress, Mrs. Gunavati Ramesh, and primary headmaster, Mr. Mahavir Jain, to escort the guests to the dais. ಹೆತ್ತವರಲ್ಲಿ ಒಂದು ವಿನಂತಿ, ಎಲ್ಲರೂ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹೆತ್ತವರು ಅಲ್ಲಿ ಕ್ಲಾಸಲ್ಲಿ ಇರುವವರು, ಕಾರಿಡೋರಲ್ಲಿ ಇರುವವರು ದಯವಿಟ್ಟು ನಿಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಪಿ ದಯಾಕರ್, ಪ್ರೆಸಿಡೆಂಟ್ BNG ಎಜುಕೇಷನ್ ಟ್ರಸ್ಟ್. ಶ್ರೀಮತಿ ಪ್ರತಿಭಾ ಕುಲೈ, ಮೆಂಬರ್ ಆಫ್ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ಗವರ್ಮೆಂಟ್ ಆಫ್ ಕರ್ನಾಟಕ. ಶ್ರೀ ರಾಬರ್ಟ್ ಪೌಲ್ ಡಿಸೋಜಾ, ರಿಟೈರ್ಡ್ ಜನರಲ್ ಮ್ಯಾನೇಜರ್ MRPL. Shri Nitin Shetty, vegetable merchant by Kampadi. Dr. Ganesh Amin Sangamar, administrative officer. Shri Raja Ram Salyan, trustee. Mr. Madhukar Amin, trustee. Mr. DM Karkera, trustee. Shri Boja Anchan Madhya, trustee. Master Vikram Shailesh Nayak, second rank holder in SSLC. Shri Raghavendra Rao Sannaya, President Primacy Industry Private Limited. Heads of the institution. Our retired principal, Shri Umesh M. Karkera, Gunavati Ramesh, Dharmapal sir, Hemant sir, Sureka ma'am, Mahavir Jain, and SPL Bhakti Shetty. Nothing is more powerful than prayer. Nothing is stronger than faith, and nothing is greater than God. So here I call upon our girls to invoke the blessing of Almighty.
ವಿದ್ಯೆ ಸಿದ್ಧಿ ಪೂದೆ ಮಾಗೆ ವಿನಾಯಕ ವಿದ್ಯೆ ಸಿದ್ಧಿ ಪೂದೆ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನ ಸಿದ್ಧಿ ಪೂದೆ ಮಾಗೆ ವಿನಾಯಕ ಭಜನ ಸಿದ್ಧಿ ಪೂದೆ ಮಾಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. Thank you, girls, for invoking the blessings of Almighty. Every great event begins with a heartfelt welcome. To do the honor, I invite our primary headmaster, Mr. Mahavir Jain, to address the gathering and share their vision. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಎಲ್ಲರಿಗಮೀಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರವಾದವರೇ, ಕೊಳ್ಳಿರಿ ನಮವೆನನು ಮಂಕುತಿಮ್ಮ. ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ಓ ಗಾಡ್, where there is a God, save my soul if there is a soul. Guests are divine. Respecting them is our tradition. I feel proud to welcome you all for the annual day celebration. Most respectful President, honorable Chief Guest, and other dignitaries on dais and off the dais, the students, ladies and gentlemen, on behalf of Sri Narayan Guru English Medium School, with great joy and pride, I extend a warm and heartfelt welcome to each one of you to the annual day celebration of BNG Educational Trust, Katipalla. Today is a special occasion where we come together to celebrate the achievements and hard work of our students and staff. We are deeply honored to have with us our respective President Shri P. Dayakar, whose continuous support and guidance have always inspired us to strive for excellence. Sir, we are grateful for your presence today. Welcome you, sir, on this auspicious occasion. I request our high school headmistress, Mrs. Gunavati Ramesh, for the floral welcome. We extend warm welcome to our esteemed today's guest, Mrs. Pratibha Kulai, member of the State Commission of Backward Class, Government of Karnataka, founder president of Kulai Trust, social worker, politician, good human being. Under her leadership, she did a lot of social work in the society. Madam, your gracious presence has added immense value of this celebration, and we thank you for your joining us. Welcome you, ma'am, on this wonderful evening. I request our President Sri P. Dayakar to give a rose as a token of love and respect. Today we have one more chief guest, Mr. Robert Paul D'Souza, retired General Manager, MRPL. He is a chemical engineering graduate from NITK Surathkal. He started his career in Mangalore Chemical and Fertilizers. Then he joined MRPL, worked as a General Manager of Operation Department. Very kind-hearted, generous person. On behalf of the entire school family, we extend a heartfelt welcome to this function. Welcome you, sir. I request our Administrative Officer, Dr. Ganesh Amin Sankama, to give a rose, a token of love and respect.
We have a person of good humanity, donor and well-wisher of our institution present over here. He is none other than Mr. Nitin Shetty, a vegetable merchant, APMC Baikampadi. He always donates vegetables to our school. On behalf of the entire school family, I extend a heartfelt welcome, sir. I request our Dayakar sir to give a rose as a token of love and respect. We are delighted to welcome Master Vikram Shailesh Nayak, who made us proud and he put benchmark in our institution. Always thought provoker, who secured second rank in state level SSLC exam 2024-25, whose presence inspires our students. Welcome you, Vikram. I request our President Sir P. Dayakar to give a rose as a token of love and respect. I welcome our beloved administrative officer and guiding spirit, a well-known writer and a speaker of Tulu Nadu, Dr. Ganesh Amin Sankama. Welcome you, sir, on this auspicious occasion. I request Mrs. Mangala to give a rose as a token of love and respect. We have our senior most trustee, Sri Boja Anchan Madhya. I heartily welcome you, sir, for this function. I request Mrs. Akshata to give a rose as a token of love and respect. We have one more senior trustee and proprietor of Dhanalakshmi Construction, Sri Rajaram Salian. I heartily welcome you, sir, for this function. I request Mrs. Soumya Shetty to give a rose as a token of love and respect. We have a senior most trustee, DM Karkera, sir, present over here. I welcome you, sir, on this auspicious occasion. I request Chitra ma'am to give a rose as a token of love and respect. I extend a warm welcome to our PTA President of English Medium School, Mr. Muralidhar HN, who always support us. Welcome you, sir. I request Mrs. Mamata to give a rose as a token of love and respect. Muralidhar, our PTA President. I extend my warm welcome to our one more trustee, Mr. Madhukar Amin, well-known advocate, Mangalore. Welcome you, sir, for this wonderful evening. I request Mrs. Rashmi give a rose as a token of love and respect. I also welcome our retired principal, Mr. Umesh M. Karkera, who is supporting us since 3 days of annual day celebration. Welcome you, sir. I request Mrs. Ashwini D to give a rose as a token of love and respect. I extend my warm welcome to our principal, Mr. Dharmapal, sir, SNG Aided PU College. Welcome you, sir. I request Mrs. Renuka to give a rose as a token of love and respect.
I welcome Mrs. Gunavati Ramesh, Headmistress, English Medium High School. Welcome you, ma'am. I request Mrs. Manjula to give a rose as a token of love and respect. I extend my warm welcome to our headmistress, Mrs. Sureka Chidanand, Aided Kannada Medium High School. Welcome you, ma'am. I request Mrs. Rashmi to give a rose as a token of love and respect. I extend my warm welcome to our school pupil leader, Kumari Bhakti Shetty. Welcome you, Bhakti. I request Kumari Sparsha, Kumari Dhriti to give a rose as a token of love and respect. A warm welcome to all our parents, guardians, PTA members and well-wishers who have always stood by us and supported every endeavor of the institution. A special and heartfelt welcome to dedicated teachers and staff. Your commitment and tireless efforts are the backbone of this institution. The last but not least, a big cheerful welcome to our dear students. Today is your day. We are excited to witness your performances, your talent and your support. We have one more guest, Mr. Hemant P, Principal of BNG ITI Gurunagara Madhya. Welcome you, sir. I request Ramya ma'am to give a rose as a token of love and respect. Let us come together to celebrate learning, creativity and growth. May this annual day be filled with joy, inspiration and memorable moments. Thank you, and once again a warm welcome to one and all. Thank you. Thank you, sir. I too welcome you. Now I request our SPL, Bhakti Shetty, to give a floral welcome to Mr. Mahavir Jain. As a whole forest becomes fragrant by the existence of a single tree with a sweet smelling blossom in it, so a family becomes famous by the birth of the virtuous son. Yes, such a genuine soul is Dr. Ganesh Amin Sankamar, and he is here in front of you for an introductory speech. ಲೋಕ ಕಂಡ ಮಹಾಸಂತೆ ಮದರ್ ತೆರೇಸಾ ಒಂದು ಮಾತು ಹೇಳ್ತಾರೆ, ಇಫ್ ದ ಐಸ್ ಆರ್ ಪಾಸಿಟಿವ್ ಯು ಲವ್ ದ ವರ್ಲ್ಡ್, ಇಫ್ ದ ಟಂಗ್ ಈಸ್ ಪಾಸಿಟಿವ್ ವರ್ಲ್ಡ್ ಲವ್ಸ್ ಯು ಅಂತ. ಅಂತಹ ಪಾಸಿಟಿವ್ ಮನಸ್ಸು ಮತ್ತು ಮಾತುಗಳನ್ನು ನಮಗೆ ಕೊಡುವಂತಹ ಶಿಕ್ಷಣ ಎನ್ನುವ ಮಹಾಶಕ್ತಿಗೆ ನೀರೆರೆದಂತಹ ಈ ಸಂಸ್ಥೆಯ ಸ್ಥಾಪಕರಾದಂತಹ ಶ್ರೀ ಪಿ ಸಾಧು ಪೂಜಾರಿಯವರನ್ನು ನೆನೆಯುತ್ತಾ, ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ, ಅರಳುವುದು ಅರಮನೆಯಲ್ಲಿ ಅಂತ ಹೇಳಿದ ಹಾಗೆ ಮಕ್ಕಳ ಪ್ರತಿಭೆಗೆ ಬಡವ ಶ್ರೀಮಂತಿಕೆಯ ಅಂತರ ಇಲ್ಲ, ಜಾತಿ ಮತದ ಅಂತರ ಇಲ್ಲ. ಅಂತಹ ಪ್ರತಿಭೆಯನ್ನು ಬೆಳಗಿಸುವಂತಹ ಶಿಕ್ಷಣ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಗಳು. ಅದರ ಆಂಗ್ಲ ಮಾಧ್ಯಮ ಪ್ರೈಮರಿ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ಇವತ್ತು ನಿಮ್ಮ ಮುಂದೆ ಸಮಾಪನಗೊಳ್ಳಲಿದೆ. ಇವತ್ತು ನಮ್ಮ ಈ ಘನ ವೇದಿಕೆಯಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದಂತಹ ದಯಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ
ಹೆಚ್ಚು ಹೊತ್ತು ಹೋಗುವುದಿಲ್ಲ. ದಯಮಾಡಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ನಾನು ವಿನಂತಿಸುವುದು ಏನು ಅಂತ ಹೇಳಿದರೆ, ಇಲ್ಲಿ ಯಾರೂ ಕೂಡ ಹೆಚ್ಚು ಮಾತನಾಡುವವರಿಲ್ಲ. ಯಾಕೆಂದರೆ 500 ವಿದ್ಯಾರ್ಥಿಗಳು ಈಗಾಗಲೇ ನಿಮಗೆ ಅರ್ಧ ಗಂಟೆಯ ಕಾರ್ಯಕ್ರಮವನ್ನು 35-40 ನಿಮಿಷದ ಕಾರ್ಯಕ್ರಮವನ್ನು ಪುಟಾಣಿಗಳು ನೀಡಿದರು, ನೀವು ನೋಡಿದಿರಿ. ಅವರ ಆ ಎಳೆಯ ಪ್ರತಿಭೆಗಳು, ಆ ಒಂದು ಅರಳುವಂತಹ ದೀಪಗಳು ನಮ್ಮ ಮುಂದೆ ನಲಿಯುವುದನ್ನು ನಾವು ಕಂಡೆವು. ಇದು ನಮ್ಮ ಭವಿಷ್ಯದ ಭಾರತದ ಆ ಕಿಡಿಗಳು, ದೀಪಗಳು ಅಂತ ಹೇಳ್ತಾ, ಇವತ್ತು 500 ವಿದ್ಯಾರ್ಥಿಗಳು ಈಗ ಬಣ್ಣ ಹಾಕಿ ತಯಾರಾಗಿದ್ದಾರೆ. ಅವರನ್ನು ನಾವು ಕಾಯಿಸಲಿಕ್ಕಿಲ್ಲ. ಹಾಗಾಗಿ ಈ ಸಭಾ ಕಾರ್ಯಕ್ರಮವನ್ನು ನಾವು ಆದಷ್ಟು ಬೇಗ ಮುಗಿಸಬೇಕಾಗಿದೆ. ಅಲ್ಲದೆ ಇವತ್ತು ನಮ್ಮೊಂದಿಗೆ ವಿಶೇಷವಾಗಿ ಅತಿಥಿಯಾಗಿ ಭಾಗವಹಿಸಿರುವಂತಹ ನಮ್ಮ ಊರಿನ ಆಸ್ತಿ, ನಮ್ಮ ಊರಿನ ಪ್ರತಿಭೆ, ಆ ಕುಳಾಯಿಯ ಪ್ರತಿಭೆ, ಸಾಧು ಪೂಜಾರಿಯವರು ಹೇಗೆ ಕುಳಾಯಿಯ ಪ್ರತಿಭೆಯೋ ಅದೇ ರೀತಿಯಲ್ಲಿ ಪ್ರತಿಭಾ ಕುಳಾಯಿಯವರು ಕುಳಾಯಿಯ ಪ್ರತಿಭೆ. ಆ ಪ್ರತಿಭೆ ಈಗ ಇವತ್ತು ನಿಮಗೆ ಒಂದು ವಾರ್ಷಿಕೋತ್ಸವದ ಆ ಶುಭವನ್ನು ಹಾರೈಸಿ ನೇರವಾಗಿ ಬಹರೈನ್ ದೇಶಕ್ಕೆ ಹೋಗುವವರಿದ್ದಾರೆ. ಹಾಗಾಗಿ ಅವರನ್ನು ನಾವು ತಡ ಮಾಡಲಿಕ್ಕಿಲ್ಲ, ಕಾಯಿಸುವುದು ಬೇಡ ಅಂತ ಹೇಳಿಕೊಂಡು ಈಗ ನೇರವಾಗಿ ನಾವು ಅವರನ್ನು ನಿಮಗೆ ಶುಭ ಹಾರೈಸಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಇರುವವರು ಸಾಧು ಪೂಜಾರಿಯವರ ಜೊತೆಗೆ ಕಳೆದ 41 ವರ್ಷಗಳಿಂದ ಈ ಸಂಸ್ಥೆ ಈ ಪರಿಸರದಲ್ಲಿ ಮಾಡುವಂತಹ ಶೈಕ್ಷಣಿಕ ಸೇವೆಗೆ ಇವತ್ತು ಈ ಸಂಸ್ಥೆ 4 ದಶಕಗಳಲ್ಲಿ ಇಷ್ಟು ಬೆಳೆದಿದ್ದರೆ ಅದಕ್ಕೆ ಸಾಧು ಪೂಜಾರಿಯವರಿಗೆ ಬೆನ್ನೆಲುಬಾಗಿ ನಿಂತವರು ಇಲ್ಲಿ ನಮ್ಮ ಮುಂದೆ ಇವತ್ತು ಕುಳಿತಿರುವಂತಹ ಅನುಭವದ ಭೀಷ್ಮ, ಬ್ಯಾಂಕಿಂಗ್ ಕ್ಷೇತ್ರದ ಭೀಷ್ಮ, ಸಾಮಾಜಿಕ ಕ್ಷೇತ್ರದ ಭೀಷ್ಮ, 86 ವರ್ಷದ ಯುವಕ DM ಕರ್ಕೇರ್ರು, ದೇವು ಎಂ ಕರ್ಕೇರ್ರು. ಸಾಧು ಪೂಜಾರಿಯವರಿಗೆ ಹೇಗೆ ಆವತ್ತಿನಿಂದ ಇವತ್ತಿನವರೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೋ ಈಗಲೂ ಕೂಡ ಅವರ ಮನಸ್ಸು ನಮ್ಮ ಸಂಸ್ಥೆಯಲ್ಲಿದೆ. ಈಗಾಗಲೇ ನಮಗೆ ಲೈಬ್ರರಿ ಕಟ್ಟಡಕ್ಕೆ, ಗ್ರಂಥಾಲಯ ಕಟ್ಟಡಕ್ಕೆ 3 ಲಕ್ಷ ರೂಪಾಯಿಯವರೆಗೆ ಅವರು ದೇಣಿಗೆಯನ್ನು ನೀಡಿರುತ್ತಾರೆ. ಇನ್ನೂ ನೀಡುವವರಿರ್ತಾರೆ. ನಮ್ಮ ಸಂಸ್ಥೆ ಬೆಳೆಯಬೇಕಾದರೆ ಅಂತಹ ಹಿರಿಯರ ಆಶೀರ್ವಾದ ನಮಗೆ ಭಾರಿ ಮುಖ್ಯ. ಹಿರಿಯರೊಂದು ಮಾತು ಹೇಳಿದ್ದಾರೆ, ದನದ ಕೆಚ್ಚಲಿನಲ್ಲಿ ಇರುವಂಥದ್ದು ಹಾಲು, ತಾಯಿಯ ಎದೆಯಲ್ಲಿರುವಂಥದ್ದು ಹಾಲು, ಒಂದು ನಾಯಿಯ ಆ ಕೆಚ್ಚಲಿನಲ್ಲಿ ಇರುವಂಥದ್ದು ಹಾಲು. ಆದರೆ ನಾಯಿಯ ಕೆಚ್ಚಲಿನ ಹಾಲು ನಾಯಿಯ ಮರಿಗಳಿಗೆ, ತಾಯಿಯ ಎದೆಯ ಹಾಲು ತಾಯಿಯ ಮಕ್ಕಳಿಗೆ. ಆದರೆ ದನದ ಕೆಚ್ಚಲಿನ ಹಾಲು ಅದು ದೇವರ ಅಭಿಷೇಕಕ್ಕೆ ಮತ್ತು ಇಡೀ ಜಗತ್ತಿನ ಜನರಿಗೆ ಅದು ಅಮೃತವಾಗಿ ಪರಿಣಮಿಸ್ತದೆ ಅಂತೆ. ಹಾಗೆ ಮನುಷ್ಯನಲ್ಲಿ ಹಣ ಇದ್ದರೆ ಅದು ದನದ ಕೆಚ್ಚಲಿನ ಹಾಲಾಗಬೇಕು. ಅಂತಹ ದನದ ಕೆಚ್ಚಲಿನ ಹಾಲಿನಂತೆ ದಾನ ಮಾಡುವಂತಹ ಮನಸ್ಸಿರುವಂತಹ ದೇವು ಎಂ ಕರ್ಕೇರ್ರು ಇವತ್ತು ನಮ್ಮೊಂದಿಗಿದ್ದಾರೆ. 86 ವರ್ಷದ ಹಿರಿಯರನ್ನು ನಾವು ನೋಡುವುದೇ ನಮಗೆ ಒಂದು ಖುಷಿ ಅಂತ ಹೇಳ್ತಾ, ಇವತ್ತು ನಮ್ಮ ಹಿರಿಯ ಟ್ರಸ್ಟಿಗಳಾಗಿರುವಂತಹ ರಾಜಾರಾಮ್ ಸಾಲ್ಯಾನ್ರು ಇರ್ಬೋದು, ಬೋಜಾಂಚನ್ ಮಧ್ಯ ಇರ್ಬೋದು, ಮಧುಕರ್ ಅಮೀನ್ರು ನಮಗೆ ಎಲ್ಲ ರೀತಿಯ ಕಾನೂನು ಸಲಹೆಗಳನ್ನು ನೀಡುತ್ತಾ ಇರುವವರು ಈ ವೇದಿಕೆಯಲ್ಲಿದ್ದಾರೆ. MRPLನ ಜನರಲ್ ಮ್ಯಾನೇಜರ್ ಆಗಿ ಇದ್ದಂತಹ ಶ್ರೀ ರಾಬರ್ಟ್ ಪೌಲ್ ಡಿಸೋಜಾ ಅವರು ನಮ್ಮೊಂದಿಗಿದ್ದಾರೆ. ಮತ್ತು ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ. ನಮ್ಮ ವಿಶ್ರಾಂತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಉಮೇಶ್ ಕರ್ಕೇರ್ ಇದ್ದಾರೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಒಂದು ವಿಶೇಷವಾಗಿ ಅಭಿನಂದನೆ ನಾವು ಮಾಡಬೇಕಾದದ್ದು ಯಾರಿಗೆ ಅಂತ ಹೇಳಿದರೆ, ನಮ್ಮ ಆತ್ಮೀಯರಾದಂತಹ ನಿತಿನ್ ಶೆಟ್ಟಿ ಅವರಿಗೆ. ನಿತಿನ್ ಶೆಟ್ಟಿಯವರು ನಮಗೆ ಬಿಸಿ ಊಟಕ್ಕೆ ನಮ್ಮ ಸಂಸ್ಥೆಗೆ ಉಚಿತವಾಗಿ ದಿನ ತರಕಾರಿ, ಸೊಪ್ಪು ತರಕಾರಿಗಳನ್ನು ನೀಡಿ ಮಕ್ಕಳ ಒಂದು ಅನ್ನದಾಸೋಹಕ್ಕೆ ಬೆನ್ನೆಲುಬಾಗಿ ನಿಂತವರು ನಿತಿನ್ ಶೆಟ್ಟರು. ಅಂತಹ ಒಬ್ಬ ಯುವಕ ನಮ್ಮ ಸಂಸ್ಥೆಯ ಜೊತೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ನಮಗೆ ತುಂಬ ಖುಷಿಯ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ನಮಗೆ ತುಂಬ ಸಂತೋಷದ ದಿನ. ಯಾಕೆ ಅಂತ ಹೇಳಿದರೆ, ವಿಕ್ರಮ್ ಶೈಲೇಶ್ ನಮ್ಮೊಂದಿಗಿದ್ದಾರೆ. ರಾಜ್ಯಕ್ಕೆ ದ್ವಿತೀಯ ರ್ಯಾಂಕನ್ನು ದೊರಕಿಸಿಕೊಟ್ಟು ನಮ್ಮ ಸಂಸ್ಥೆಗೆ ಹೆಸರು ತಂದಂತಹ ನಮ್ಮ ಸಂಸ್ಥೆಯ ಒಂದು ಶೈಲೇಶ್ ಮತ್ತು ಮಂಗಳ ಮೇಡಮ್ ಇವರ ಮಗುವಾಗಿದ್ದಂತಹ ವಿಕ್ರಮ್ ಶೈಲೇಶ್ ಇವತ್ತು ಅವರು ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಇದ್ದಾರೆ.
ಅದು ಒಂದು ನಮಗೆ ತುಂಬ ಸಂತೋಷದ ವಿಷಯ. ನಮ್ಮ ವಿದ್ಯಾರ್ಥಿಗಳಿಗೆ ಅದು ಒಂದು ದೊಡ್ಡ ಮೆಟ್ಟಲಾಗಬೇಕು, ಸೋಪಾನ ಆಗಬೇಕು. ಅದನ್ನು ಅವರು ಆದರ್ಶವಾಗಿ ಸ್ವೀಕರಿಸಬೇಕು. ಪ್ರತಿಭೆ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಹುಟ್ಟಿ ಬೆಳೆಯುತ್ತದೆ, ಅರಳುತ್ತದೆ ಎನ್ನುವುದಕ್ಕೆ ನಮಗೆ ವಿಕ್ರಮ್ ಶೈಲೇಶರ ಆ ಶೈಕ್ಷಣಿಕ ವಿಕ್ರಮ ನಮಗೆ ಕಾರಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಮಾತಾಡದೆ ವೇದಿಕೆಯಲ್ಲಿ ಇರುವಂತಹ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇವತ್ತು ನಾಳೆಯ ದಿನ ನಮ್ಮಲ್ಲಿ ನಮ್ಮ ದೇವು ಎಂ ಕರ್ಕೇರರು ಎಷ್ಟು 4 ದಿನದ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದರು ಬರುವಾಗಲೇ. ನಾಳೆಯ ಕಾರ್ಯಕ್ರಮ ಅದು ಸಾಹಿತ್ಯದ ಸಂಭ್ರಮದ ಕಾರ್ಯಕ್ರಮ. ಹೋಬಳಿ ಸಾಹಿತ್ಯ ಸಮ್ಮೇಳನ ನಾಳೆ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದು ಒಂದು ನಮಗೆ ದೊರಕಿದಂಥ ಅವಕಾಶ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಗುಣವತಿ ಮೇಡಮ್ ಅವರು ಹೋಬಳಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ನಾಳೆ ನಮ್ಮ ರಾಜ್ಯದ ಓರ್ವ ಹೆಸರಾಂತ ನಾಟಕಕರ್ತೆ, ನಟಿಯಾಗಿರುವಂತಹ ಗೀತಾ ಸುರತ್ಕಲ್ ಅವರ ಅಧ್ಯಕ್ಷತೆಯಲ್ಲಿ ಹೋಬಳಿ ಸಾಹಿತ್ಯ ಸಮ್ಮೇಳನ ಈ ವೇದಿಕೆಯಲ್ಲಿ ನಾಳೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದರಲ್ಲಿಯೂ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ, ಇದು 3ನೆಯ ದಿನದ ಕಾರ್ಯಕ್ರಮ. ನಮ್ಮ ಸಂಸ್ಥೆ ಅದು ನಿಮ್ಮ ಸಂಸ್ಥೆ, ನಾರಾಯಣ ಗುರುಗಳ ತಾತ್ವಿಕ ಚಿಂತನೆಯಿಂದ ನಡೆಯುವಂತಹ ಸಂಸ್ಥೆ. ಅಂತಹ ಸಂಸ್ಥೆಗೆ ಬಂದಿರುವಂತಹ ಎಲ್ಲ ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದುಕೊಂಡು ಓರ್ವ ಸಮಾಜ ಸೇವಕಿಯಾಗಿ, ಓರ್ವ ರಾಜಕಾರಣಿಯಾಗಿ, ಓರ್ವ ಮಹಿಳಾ ನಾಯಕಿಯಾಗಿ, ಕುಳಾಯಿ ಫೌಂಡೇಶನ್ನ ಅಧ್ಯಕ್ಷೆಯಾಗಿ, ಭವಿಷ್ಯದ ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇರುವಂತಹ ಪ್ರತಿಭಾ ಕುಳಾಯಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗಾಗಿ ನಾವು ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಹಾಗಾಗಿ ಅವೆಲ್ಲರ ಸಹಕಾರದೊಂದಿಗೆ ಈ ಸಂಸ್ಥೆ ಬೆಳಗಲಿ. ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದಿಂದ ಈ ಸಂಸ್ಥೆ ನಡೆಯುತ್ತದೆ. ಡಿ ಎಂ ಕರ್ಕೇರ್ರಂತಹ ಹಿರಿಯರ ಸಹಕಾರದಿಂದ ನಡೆಯುತ್ತದೆ ಅಂತ ಹೇಳ್ತಾ, ಸಾಧು ಪೂಜಾರಿಯವರ ಕನಸಿಗೆ ಮನಸ್ಸು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸುವಂತಹ ಈ ಊರಿನ ನಾಗರಿಕ ಬಂಧುಗಳಿಗೆ, ಪೋಷಕರಿಗೆ ಅವರ ಮನೆಯ ಆಸ್ತಿಯನ್ನು ನಮ್ಮ ಸಂಸ್ಥೆಗೆ ಕಳಿಸಿ ಈ ಸಂಸ್ಥೆಯನ್ನು ಬೆಳಗಿಸುವಂತಹ ಎಲ್ಲ ಪೋಷಕರಿಗೆ, ನಮ್ಮ ಶಿಕ್ಷಕ ರಕ್ಷಕ ಸಂಘಕ್ಕೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಪ್ರಸ್ತಾವನೆಯಿಂದ ವಿರಮಿಸ್ತೇನೆ. ಈ ಸಂಸ್ಥೆಯನ್ನು ಬೆಳಗಿಸುವ ಜವಾಬ್ದಾರಿ ನಿಮ್ಮದು. Thank you, sir, for your wonderful words. You are beautiful because the light you carry inside you. You are beautiful because you say you are and you hold yourself the way. And in her smile, I see something more beautiful than the star. What we learn is that beauty and the perfection together wonderfully. Yes, it's none other than our esteemed guest, Mrs. Pratibha Kulai. I request our president and other dignitaries to honor Mrs. Pratibha Kulai, member of State Commission of Backward Class, Government of Karnataka.
Now I request our esteemed guest, Mrs. Pratibha Kulai, to address the gathering. All the dignitaries on the dais and off the dais, respected teachers, parents, old students and students. I wish everybody a very happy annual day. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಸಂಸ್ಥೆ ಮತ್ತು ನಮಗೆ ತುಂಬ ಹಳೆಯ ಸಂಬಂಧಗಳಿದೆ. ಇವತ್ತಿಲ್ಲಿ ಹಾರ್ಮೋನಿಯಂ ಬಾರಿಸುವಾಗ ದಯಾಕರಣನ ಅಮ್ಮ ಯಾವಾಗಲೂ ಭಜನೆಗೆ ಹಾರ್ಮೋನಿಯಂ ಬಾರಿಸಿದ್ದು ನೆನಪು ಬಂತು ನನಗೆ. ಅವರು ಪ್ರತಿ ಶನಿವಾರ ನಾರಾಯಣ ಗುರು ಸಂಘ ಕುಳಾಯಿಗೆ ಬಂದು ಹಾರ್ಮೋನಿಯಂ ಬಾರಿಸ್ತಾಯಿದ್ರು. ಅವರ ಫ್ಯಾಮ್ಲಿಗೆ ನಮ್ಮ ಫ್ಯಾಮ್ಲಿಗೆ ತುಂಬ ಹತ್ತಿರವಾದ ಸಂಬಂಧ ಇತ್ತು. ನಮ್ಮ ಅಜ್ಜನಿಗೆ ಮತ್ತು ಸಾಧು ಪೂಜಾರಿಯವ್ರಿಗೆ ತುಂಬ ಹತ್ತಿರ ಸ್ನೇಹಿತರಾಗಿದ್ದರು ಅವರು. ಅದಲ್ಲದೆ ನಾನು ರಾಜಕೀಯವಾಗಿ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದರೂ ಅವರ ಆಶೀರ್ವಾದ ಖಂಡಿತ ಇದೆ. ಯಾಕೆಂದರೆ ಮೊದಲನೇ ಸಲ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಹೋಗಿ ಫಸ್ಟಾಗಿ ಅವ್ರ ಕಾಲನ್ನು ಹಿಡಿದಿದ್ದೆ. ನಾನು ವಿನ್ ಆಗಿದ್ದೆ. ತುಂಬ ಆತ್ಮೀಯರಾಗಿದ್ದರು. ಈ ಸಂಸ್ಥೆ ಕಟ್ಟಲಿಕ್ಕೆ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಅವರೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕಲೀಲಿಲ್ಲ. ಅಲ್ಪ ಸ್ವಲ್ಪ ವಿದ್ಯೆ ಇದ್ದಿದ್ದು. ಆ ವಿದ್ಯೆಯ ಮಹತ್ವವನ್ನು ಅವರು ಅರ್ಥ ಮಾಡಿಕೊಂಡು ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಅವರೊಂದು ಸಿಂಪಲ್ ಲೈಫ್ ಲೀಡ್ ಮಾಡಿದಂಥ ವ್ಯಕ್ತಿ. ಹಾಗಿರುವಾಗ ನಮಗೆಲ್ಲರಿಗೂ ಇವತ್ತು ನನಗೆ ಸನ್ಮಾನ ಮಾಡಿದರು. ಅದಕ್ಕಾಗಿ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಆ ಗಿಫ್ಟ್ ಏನು ಕೊಟ್ಟಿದ್ರು, ನಾರಾಯಣ ಗುರುದು ಮೂರ್ತಿಯನ್ನು ಕೊಟ್ಟಿದ್ದರು. ನಾರಾಯಣ ಗುರುವನ್ನು ಕೈಯಲ್ಲಿಟ್ಟಿದ್ರಿ. ನಾರಾಯಣ ಗುರುವಿನ ಜೀವನದ ಮೊದಲ ತತ್ವ ಸಿದ್ಧಾಂತವೇ ಎಜುಕೇಷನ್ ಇಸ್ ಫ್ರೀಡಮ್ ಅಂತ. ಇವತ್ತು ನಾನು ಇಲ್ಲಿ ಇಷ್ಟು ಧೈರ್ಯದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಅದು ನಾರಾಯಣ ಗುರು ದಯೆಯಿಂದ. ನಾನೊಂದು ಹಿಂದುಳಿದ ವರ್ಗದಿಂದ ಬಂದವಳು. ಒಂದು ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಹಾಕಲಿಕ್ಕೆ ಇರಲಿಲ್ಲ. ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಹಾಕಲಿಕ್ಕೆ ಇರಲಿಲ್ಲ. ಆದರೆ ನಾರಾಯಣ ಗುರುವ ಚಳುವಳಿಯಿಂದ ಇವತ್ತು ಬ್ಲೌಸೆಲ್ಲ ನಾವು ಪುಸ್ತಕ ಇಟ್ಕೊಂಡು ನಾವು ದೊಡ್ಡ ದೊಡ್ಡ ಹುದ್ದೆಗಳಿದ್ದೇವೆ. ಇಲ್ಲಿ ದೇವು ಅಂಕಲ್ ಇದ್ದಾರೆ. ಅವರನ್ನು ದೇವು ಅಂಕಲ್ ಅಂತ ಕರ್ತೀನಿ, ದೇವು ಕರ್ಕೇರ ಅಂತ. ತುಂಬ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಈ ಶಾಲೆಗೆ, ಅವರು ಲೈಬ್ರರಿಗೆ ಅವರು ತುಂಬ ಸಹಕಾರವನ್ನು ಮಾಡಿದ್ದಾರೆ. ನಾನು ಇವತ್ತು ಹೆಸರು ಮಾಡಿದ್ದೇನೆ ಅಂತ ಅದು ನನ್ನ ವಿದ್ಯೆಯಿಂದ. ತುಂಬ ಜನ ತಾಯಂದಿರಿದ್ದೀರಿ, ತುಂಬ ಜನ ಹೆಣ್ಣುಮಕ್ಕಳು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಒಂದು ಕೈಯಲ್ಲಿ ಸೌಟು ಕೊಟ್ಟರೆ ಇನ್ನೊಂದು ಕೈಯಲ್ಲಿ ಪುಸ್ತಕ ಕೊಡಿ. ನಿಮ್ಮ ಮಕ್ಕಳ ಜೀವನ ತುಂಬ ಉಜ್ವಲವಾಗಿ ಆಗುತ್ತೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ. ದೇವಂಕಲಲ್ಲಿ ಲೈಬ್ರರಿಯನ್ನು ಕಟ್ಟಿದ್ದಾರೆ. ಆ ಲೈಬ್ರರಿಗೆ 500 ಪುಸ್ತಕ ನಾನು ಡೊನೇಟ್ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ವಿದ್ಯಾದಾನಕ್ಕಿಂತ ಬೇರೆ ಶ್ರೇಷ್ಠ ದಾನ ಬೇರೆ ಯಾವುದೂ ಇಲ್ಲ. ಎಲ್ಲ ಹೇಳ್ತಾರೆ ಅನ್ನದಾನ ಶ್ರೇಷ್ಠ ದಾನ ಅಂತ. ಈ ಕಾಲಘಟ್ಟದಲ್ಲಿ ನಾವು ಎಲ್ಲಿ ಇದ್ದೇವೆ ಅಂದರೆ, ಒಂದು ಹೊತ್ತು ಊಟ ಮಾಡೋದು ದೊಡ್ಡ ವಿಷಯ ಏನಲ್ಲ. ದೇವಸ್ಥಾನಕ್ಕೆ ಹೋದರೂ ಊಟ ಸಿಗ್ತದೆ. ಯಾರಾದರೂ ಕೇಳಿದರೂ ಬೇಡಿದರೂ ಊಟ ಹಾಕ್ತಾರೆ. ಯಾಕೆಂದರೆ ಮನುಷ್ಯನ ಹೊಟ್ಟೆ ಏನಿದೆ ತುಂಬ ಸಣ್ಣದಿದೆ. ಆದರೆ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಮಗೆ ಬೇಕಿರುವುದು ವಿದ್ಯೆ, ಬುದ್ಧಿ. ಸೊ ಒಂದು ಕೈಯಲ್ಲಿ ಅನ್ನಪೂರ್ಣೆ ಇಟ್ಕೊಂಡ್ರೆ ನಾವೆಲ್ಲ ಹೆಂಗಸರು ಇನ್ನೊಂದು ಕೈಯಲ್ಲಿ ಶಾರದೆಯನ್ನು ಇಟ್ಕೊಳ್ಬೇಕು. ನೀವೆಲ್ಲ ನಿಮ್ಮ ಮಕ್ಕಳನ್ನು ಎಷ್ಟು ಓದಿಸಲಿಕ್ಕೆ ಸಾಧ್ಯ ಆಗ್ತದೆ ಓದಿಸ್ಕೊಳ್ಳಿ. ಅದಲ್ಲದೆ ಎಜುಕೇಷನ್ ಅಂದರೆ ಖಾಲಿ ಮಾರ್ಕ್ಸ್ ಅಲ್ಲ. 99 ಬರಬೇಕು, 89 ಬರಬೇಕು ಅಂತಲ್ಲ. ಎಷ್ಟು 35 ಬಂದರೂ ತೊಂದರೆ ಇಲ್ಲ, ಫೇಲ್ ಆದರೂ ತೊಂದರೆ ಇಲ್ಲ. ಯಾಕೆಂದರೆ ಮಾರ್ಕ್ಸ್ ಮೇಲೆ ನಮ್ಮ ಜೀವನ ಇರಲ್ಲ. ನಾವು ಎಷ್ಟು ಅವರಿಗೆ ಲೈಫ್ ಸ್ಕಿಲ್ಸ್ಗೆ ಪ್ರೋತ್ಸಾಹಿಸುತ್ತೇವೆ ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಾವು ತಾಯಂದ್ರಾಗಿ, ತಂದೆಕ್ಕಿಂತ ತಾಯಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ತಾಯಿಯಾಗಿ ಎಷ್ಟು ಪ್ರೋತ್ಸಾಹಿಸ್ತೇವೆ ಅಷ್ಟು ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಕ್ಷತಾ ಪೂಜಾರಿ ಅಂತ ಒಂದು ಹುಡುಗಿ ಚಿನ್ನದ ಪದಕವನ್ನು ಗೆದ್ದಿದ್ಲು ಸ್ಪೋರ್ಟ್ಸಲ್ಲಿ, ಕಬಡ್ಡಿಯಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಧನಲಕ್ಷ್ಮಿ. ಸೊ ಈ ಧನಲಕ್ಷ್ಮಿ ಪೂಜಾರಿ ಯಾರಿದ್ದಾಳೆ, ಅವಳು ತೀರ ಬಡ ಕುಟುಂಬದಿಂದ ಬಂದ ಹುಡುಗಿ. ತೀರ ಬಡ ಕುಟುಂಬದಿಂದ ಬಂದವರು ಕನಸು ಕಾಣಲಿಕ್ಕೆ ಸಾಧ್ಯ. ಅಬ್ದುಲ್ ಕಲಾಂ ಹೇಳಿದ್ದಾರೆ ಡ್ರೀಮ್ ಬಿಗ್ ಅಂತ ಹೇಳಿ. ಯಾವತ್ತೂ ನಮ್ಮ ಯೋಚನೆಗಳು ದೊಡ್ಡದಾಗಿರಬೇಕು. ಮಕ್ಕಳ ಯೋಚನೆಗಿಂತ ಪೇರೆಂಟ್ಸಿನ ಯೋಚನೆ ದೊಡ್ಡದಾಗಿರಬೇಕು. ನಾವು ಯಾವಾಗ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ದೊಡ್ಡದಾಗಿ ಯೋಚಿಸಲಿಕ್ಕೆ ಶುರು ಮಾಡ್ತೇವೆ, ಖಂಡಿತವಾಗಿ ನಮ್ಮ ಮಕ್ಕಳ ಭವಿಷ್ಯ ಸಹ ಉಜ್ವಲವಾಗಿರ್ತದೆ. ಮತ್ತು ಇವಾಗ ಯಾರನ್ನು, ನಾನು ರೀಸೆಂಟ್ಲಿ ಮೋಹನ್ ಆಳ್ವರ್ ಅವರನ್ನು ಮೀಟ್ ಮಾಡಿದೆ. ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು, ಧನಲಕ್ಷ್ಮಿಗೆ ಆಲ್ಮೋಸ್ಟ್ 20 ಲಕ್ಷ ರೂಪಾಯಿ ಅವರು ಆಲ್ರೆಡಿ ಖರ್ಚು ಮಾಡಿದ್ದಾರೆ. ಸೊ ಅಂಥವರು ಈ ಸಮಾಜದಲ್ಲಿ ಇದ್ದಾರೆ. ಟ್ಯಾಲೆಂಟ್ ಒಂದು ಇದ್ದರೆ ಆಯಿತು. ಆ ಟ್ಯಾಲೆಂಟನ್ನು ನಾವು ರೆಕಗ್ನೈಸ್ ಮಾಡಬೇಕು. ನಾವು ಹುಟ್ಟಿದಾಗ ದೇವರು ನಮಗೆ 16 ಲೈಫ್ ಸ್ಕಿಲ್ಸನ್ನು ಕೊಟ್ಟಿರ್ತಾರೆ.
ಈ 16 ಲೈಫ್ ಸ್ಕಿಲ್ ನಮ್ಮಲ್ಲೂ ಇದೆ, ನಮ್ಮ ಮಕ್ಕಳಲ್ಲೂ ಇದೆ. ಆ ಯಾವುದು ಲೈಫ್ ಸ್ಕಿಲ್ ಅಂತ ಹೇಳಿ ನಾವು ನೋಡಿಕೊಂಡು ಅವರಿಗೆ ನಾವು ಪ್ರೋತ್ಸಾಹನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಮಕ್ಕಳ ಲೈಫ್ ತುಂಬ ಉಜ್ವಲವಾಗಿರ್ತದೆ. ಇನ್ನು ಇಲ್ಲಿ ತುಂಬ ಜನ ಹಳೆ ವಿದ್ಯಾರ್ಥಿಗಳು ಬಂದು ಕೂತಿದ್ದಾರೆ. ಯೂಶ್ವಲಿ ಏನಾಗ್ತದೆ, ಪಾಸ್ ಔಟ್ ಆಗಿ ಒಂದು 2-3 ವರ್ಷ ಮಕ್ಕಳು ಬರ್ತಾರೆ, ಚರ್ಮುರಿ ತಿಂತಾರೆ, ಗಮ್ಮತ್ತು ಮಾಡ್ತಾರೆ, ಹೋಗ್ತಾರೆ. ಬಟ್ ಅದು ಲೈಫ್ ಅಲ್ಲ. ಇವತ್ತು ನಾನು ಏನಾಗಿದ್ದೇನೆ ಅದಕ್ಕೆ ಕಾರಣ ನನ್ನ ಶಾಲೆ. ಈ ಶಾಲೆಯಲ್ಲಿ ಎಷ್ಟೋ ಜನ ರ್ಯಾಂಕ್ ಪಡೆದಿದ್ದಾರೆ. ಈ ವರ್ಷ ಸಹ ಒಂದು ಹುಡುಗ ರ್ಯಾಂಕ್ ಪಡೆದಿದ್ದಾನೆ. ಸೊ ನಿಮ್ಮನ್ನು ಯೋರ್ ಲೈಫ್ ಇಸ್ ಮೇಡ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಸ್ವಲ್ಪ ಸಮಯದಲ್ಲಿ ನಿಮಗೆ ಕೆಲಸ ಸಿಗ್ತದೆ. ನೆವರ್ ಫರ್ಗೆಟ್ ಯುವರ್ ಸ್ಕೂಲ್. ನೀವು ದೊಡ್ಡ ಜನ ಆಗ್ತೀರಿ. ಎಷ್ಟೋ ಜನ ದೊಡ್ಡ ಜನ ಆಗಿದ್ದವರಿದ್ದಾರೆ. ಸಣ್ಣ ಪುಟ್ಟ ನೀವು ಈ ಕಾಲೇಜಿಗೆ, ಶಾಲೆಗೆ ಕಾಂಟ್ರಿಬ್ಯೂಷನ್ ಮಾಡಿದರೂ ಈ ಶಾಲೆ ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯ. ಇದು ಬೆಳೆದು ದಿವಾಕರಣ್ಣನಿಗೆ ಏನು ದಯಾಕರಣ್ಣನಿಗೆ ಏನು ಆಗಬೇಕಂತ ಇಲ್ಲ, ಅಥವಾ ಸಂಕಮರವ್ರಿಗೆ ಏನು ಆಗಬೇಕಂತ ಇಲ್ಲ. ಯಾಕೆಂದರೆ ನನಗೆ ಗೊತ್ತಿದ್ದಾಗೆ ಒಂದು ಇನ್ಸ್ಟಿಟ್ಯೂಷನನ್ನು ರನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಇದೇನು ಪ್ರಾಫಿಟಲ್ಲಿ ರನ್ ಆಗುವಂಥ ಇನ್ಸ್ಟಿಟ್ಯೂಷನು ಅಲ್ಲ. ಕೈಯಿಂದ ಅಲ್ಲಿಂದ ಇವ್ರ ಹತ್ರ ಕೇಳಿಕೊಂಡು ಬೇಡಿಕೊಂಡು ನಡೆಸ್ತಾ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಸ್ವಲ್ಪ ಪಾಸ್ಟ್ ಔಟ್ ಆದವರು, ಒಳ್ಳೆಯ ಹುದ್ದೆಗಳಲ್ಲಿದ್ದವರು ಸ್ವಲ್ಪ ಮನಸ್ಸು ಮಾಡಿದರೆ ಖಂಡಿತವಾಗಿ ನೀವು ಈ ಶಾಲೆಯ ಋಣ ಸ್ವಲ್ಪ ಮಟ್ಟಿಗೆ ತೀರಿಸ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಈ ಸುಂದರವಾದ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ಇರುವವರು ನಮ್ಮ ಆತ್ಮೀಯರು. ಸುಂದರವಾದ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ, ನಿಮ್ಮ ಪ್ರೋಗ್ರಾಮನ್ನು ಸ್ವಲ್ಪ ಮಟ್ಟಿಗೆ ನಾನು ಡಿಸ್ಟರ್ಬ್ ಮಾಡಿದೆ, ಅದಕ್ಕೆ ನಾನು ಕ್ಷಮೆಯನ್ನು ಕೇಳಿಕೊಂಡು ಎಂದಿಗೂ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಿಸ್ತೇನೆ. Thank you, ma'am, for your wonderful motivation words. Now I would like to call upon our respected high school headmistress, Mrs. Gunamati Ramesh, the sculptor of the human character, the seasonal scholar, a navigator of the flagship of the knowledge, to present the preamble of the school achievement, the annual school report. Honorable President, Chief Guest, Administrative Officer, Trustees of Brahma Shri Narayana Guru Educational Trust, Heads of the SNG Group of Education, dear colleagues, parents, PTA representatives, and dear students. It's my proud privilege to present before you a brief report of the school activities for the year 2025-26. Our KG class was started in the year 1987-88 with 20 students with a great vision of Shri P. Sadhu Pujari, founder president, and with the help and the cooperation of the local people. At present, from play school to 10th standard, we have 700 students. Ours as a co-education. 22 teaching staff and 8 non-teaching staff render their service wholeheartedly. It is functioning independently and providing quality education to students of surrounding area under the management of Brahma Shri Narayana Guru Educational Trust, registered Katipalla. On January 26th, Republic Day was celebrated by hoisting the flag. On January 31st, Prerana 2025 program was conducted by Department for SSLC student. On February, inauguration of District Training Center, Pilikula, New Liza Baba Nawaz inaugurated. Scout Guide, Cub Bulbul captains participated. On February 6th, Children's Park was inaugurated by President. On that day, Yakshagana was presented by Katilu Mela. More than 3,000 people were assembled there. On February 20th, Scout Guide students visited to the old age home and students spent some of the valuable time with the grandparents. On February 21st, honoring was done to the flying officer Tanushka Singh, the first woman pilot permanently assigned to the IAF's Jaguar Squadron. On February 21st, UKG students at graduation day, children got graduation certificate.
On March 8, Women's Day was celebrated from management. On March 24th, pre-primary had conducted summer camp of 1 week. On April 1st, Scout Guide had conducted summer camp of 4 days. This year, our school has secured 100% result and Vikram Shailesh Nayak secured second rank by 624 marks out of 625. On May 31st, there was retirement program for Umesham Karkera principal by all the wings. In the month of May, teacher orientation program was conducted for 2 days on 26th and 27th for the overall development of the teachers and to improve English communication, mental health, and the intellectual growth. On July 31st, there was training program for the teachers. Trainers had come from the smart board and gave the training to the teacher how to operate the smart board. On May 31st, information program for KG parents by HMs and the AO sir was conducted. On June 2nd, we had school reopening day. School reopening day was inaugurated by doing Arati for the students by HMs and the president. Students called slogans and went rally in the school ground. On June 4th, we had KG school reopen day. On this day, pencils and the badges were distributed to the students. On June 5th, campus cleaning program was done by the students under the guidance of both HMs and saplings which sappled in the school campus. Scouters and the guiders had drawing competition on that day. On June 6th, there was a meeting of Bharat Scout and Guide Surathkal Local Association under the guidance of Shri P. Dayakar, President of Surathkal Local Association. On June 14, there was general body meeting of Bharat Scout and Guide Surathkal Local Association. Dr. Mohan Alwa, Chief Commissioner of Bharat Scout and Guide, inaugurated, and highest scorer of SSLC and the PUC were honored in this program. On June 16th, Student Council election was conducted by using EVM machine under the guidance of high school headmistress, and Bhakti P. Shetty of 10th elected as the SPL, Geetesh Suvarna of 9th elected as the ASPL, and Hitesh Pujari of 10th elected as the secretary. On June 21st, on the account of International Day of Yoga, Dr. Ganesh Amin Sangamar, certified yoga instructor, taught many asanas for the Scout and Guide Cub and Bulbul student. More than 160 students participated in yoga. On June 21st, first PTA meeting was conducted. In this program, the distinction holders of the academic year 2024-25 were honored, and new PTA President Muralidhar and PTA representatives were elected. On June 26th, HM Association had conducted honoring ceremony for those schools who have achieved 100% result. High school headmistress Mrs. Gunavati Ramesh was honored for securing 100%, and Vikram Shailesh Nayak, who secured 624, second rank in SSLC board exam, was also honored. On June 26th, Cancer, Dengue and Malaria Awareness Program was organized by Scout and Guide Wing. Community Health Office Preetika gave information about the cancer, and Health Officer Pradeep explained about the dengue and malaria with the help of the smart board. On June 27th, a movie School Leader was organized for the students at the Cine Galaxy, and 350 students were participated in that. On June 28th, Student Council was inaugurated, and council member took oath in the name of God and pledged to fulfill their duties. On July 2nd, Technologies for Rural and the Urban Development Program was organized by AJ Institute of Engineering and Technology, Mangalore. On July 4th, Green Day celebration was conducted by KG student, and on this day, flower pot was exhibited by the KG student, which was made by themselves with the help of their parents. On July 5th, Vanamahosava was celebrated by Scout and Guide students, and students sang songs
as a tribute to Mother Nature. On July 9th, Krishi Darshana program was organized by Scoutmaster Bharat to agricultural field located at Janata Bettu. On July 10th, Guru Purnima was celebrated. All the KG students wished the teachers and gave rose and book as a token of love. On July 12th, there was Swachh Pakwad program by MRPL on the topic menstrual hygiene and awareness program. On July 16th, Rangachalana Dinesh Attawar and his team had been to our school to give the plastic awareness and save forest program. On July 28th, RT program was celebrated in significant. Students had prepared RT special food and exhibited. Our trustee Boja Anchan Madhya and our well-wisher Ananda Amin and Umanath gave cash prize for 3 students for the essay competition. On August 9th, Raksha Bandhan was celebrated and our school girls tied Rakhi to the boys and they gave sweets to them. On August 12th, there was a talk on Nishabda project by NITE, Department of ENT, KS Hegde Medical Academy, Deralakatte, Mangalore. On August 15th, 79th Independence Day was celebrated. Retired Indian Navy officer Chandrasekhar Suvarna hoisted the flag and addressed the gathering, and he said, patriotism should be the part of our life. Student should love nation from childhood. On August 19th, on the eve of Sri Narayana Guru Jayanti, there was quiz competition in SNG Hall. Quiz was based on Narayana Guru's life story, and 4 teams were participated in the quiz competition. Each team had 6 members. On August 22nd, KG section teachers and the students celebrated Krishna Janmashtami, and the KG students dressed up like Krishna and Radhe, and they sang songs and danced along with their teachers. On August 26th, Tulukuta Karnataka Sahitya Academy had organized Bale Tulu Oduga for the high school students to encourage the students to read and learn Tulu language. On September 5th, Teachers' Day was celebrated by management, and students program was inaugurated by the senior trustee Boja Anchan Madhya. On September 7th, Sri Narayana Guru Education Trust Katipalla had celebrated 179th Narayana Guru Jayanti program, and bhajane was conducted for 1.5 hours, and later prasada was distributed to the students and lunch was provided in Billava Samaja Seva Sangha. On September 22nd, Coastal Guard District Headquarters, Panamburu organized Coastal Cleanup Day on the occasion of the International Coastal Cleanup Day. Cleaning and tree plantation was done by students and teachers. On September 23rd, we had Sharada Puja and Ayudha Puja in our institution. The teachers did a bhajan almost for 2 hours. On October 2nd, Gandhi Jayanti was celebrated by Scout and Guide Students program was inaugurated by the President. Sarva Dharma Prarthana was done by all the Scouters and the guides. Bhagavad Gita, Quran, Bible and the Jaina Dharma Grantha was read by the students and the teachers. On October 17th, Deepavali celebration was done by KG section students, prepared Gudu Deepa, and even they prepared eco-friendly Diya. On October 18th, Chota program Jamburi on the air was conducted in NITK. Scouters and the guiders were participated in this activity. On November 1st, Kannada Rajyotsava was celebrated with great enthusiasm. On November 4th, 4 Scout students who are attending for Rajya Puraskara exam had training program in Pilikula. On November 10th, squad match was conducted for higher primary and the high school students.
volleyball, throwball, kabaddi, kho-kho match was conducted between 4 squads. On November 14th, Children's Day was celebrated. Primary and the high school students showcased their talents. On that day, ice cream was distributed for the students. On November 15th, Annual Sports Meet 2025-26 was inaugurated by Mr. Satish Krishnapura, soldier of Indian Army, and he is said to be disciplined in our life and reach the goals, and sports will help us. And Lokesh Amin, proprietor of Srinivas Bulk Carrier, wished everyone and students participated in the various events and won many medals. On November 30th, parents' sports was conducted and parents participated in a various competition and enjoyed themselves. On December 7th, Gejji Puja was done to the newly joined Yakshagana students, and CCA teacher Ramachandra Mukha, president, and the HMs tied Gejje to the students. Now, the scholarship and the concessions. Responding our social conscious, we have been offering scholarships and fees concessions to our students from financially handicapped families and to the children of our staff. Harsha and family, Bangalore, donated 75,000 rupees. Jeevan, the Jeevan Tara Suratkal, donated 35,000. It is the three students' fees. Our trustee, Madhukara Amin, donated 25,000 rupees. BASF donated rupees 20,000 for volleyball and ball badminton and rupees 10,000 for the scout and guides. Gopal Raj Aras gave 20,000 for school fees for 2 children. Lions Club Katipala Krishnapura donated 200 plates of worth of rupees 20,000. Devi Kiran Ayush Amin donated rupees 10,000. Our president Shri P. Dayakar had sponsored rupees 10,000 for Aman Pandit of our 10th standard for his international cricket tournament. Lokesh Amin, proprietor Shri Srinivasa Bulk Carrier, donated rupees 10,000. Sailesh Nayak, PTA past president, and PTA members donated 10,000 for Datti Nidhi. Sharada Matra Mandali, past president Srimati Chandrakala Shetty, donated scholarship of rupees 3,000 to Bhakti P. Shetty of 10th standard. Library. The school has an excellent collection of books, magazines, periodicals, and the newspapers. Our senior trustee, D.M. Karkera, has donated 2 lakh rupees for the construction of library. Competition held in 2025-26. On December 21st, Barry's institution has conducted Utkarsha inter-school competition in that Vikram Shailesh Nayak and Akash Shetty got first place in quiz competition. On January 8th, there was Scout Guide Kalotsava in Alva's institution. Scout and Guide students participated in Kalotsava. On January 9th, there was Scout Guide Kreedotsava in Alva's institute. Scout Guide students participated in this Kreedotsava. On January 25th, Makkala Sahitya Sammelana was conducted in Vidyadayini High School, Suratkal. Bhumika D. Shetty got first place in essay competition and Divya got third place in Kavana Vachana. On January 25th, Kannada Sahitya Sammelana and the Datti Nidhi program was organized by Jilla Rajyotsava Prasasti Vijeta Karavali Lekakiyara and Vachakiyara Sangha. Essay competition winners Vikram Shailesh Nayak first place and Varshini second place and Rupa third place and Arjun and Varun got consolation prize. On February 28th, there was a quiz competition by Science Academy which was held at NITK. In this competition, our school secured first place in quiz competition. Vikram Shailesh Nayak and Akash Shetty, PP Ganapati,
Kshitij and Varsha participated in that. On June 15th, drawing competition was organized by Vijaya Karnataka in association with the Karnataka State Pollution Control at Sharada Vidyalaya, Kodiyalbail, Mangalore. In the drawing contest, 15,000 students participated in that. 1,245 students were selected for the final round. In those, our 4 students was selected for the final rounds and they got the participation certificate. On July 13th, Rashtrabhakta Nagarika Vedike Suratkal had conducted essay and speech competition for high school students. In that, Divya of 9th standard got consolation prize in speech. July 20th, Sarvajanika Seva Samiti registered Mahila Mandala Ganesha Katte had conducted singing competition on the occasion of Independence Day. Yashish P. Shetty got first prize, Kriti Shetty got first place, Sanidhya S. Shetty got the second prize, and Yashika K. got the third place. On July 22nd, our proud student Aman Pandit went to Sri Lanka for the international cricket tournament. On July 26th, Sharada Vidyalaya, Kodiyalbail, Mangalore had conducted inter-school competition. Few of our students participated in this competition. On July 27th, Sri Purandaradasa Kirtana singing competition was conducted in 3 categories. Yashish P. Shetty got the first place, Sanidhya S. Shetty got second prize, and Chirag Salian got second prize, and Yashwini got second prize. On July 21st, Taluk level yoga competition was conducted by the educational department. 4 of our students participated in this competition and Prajwal won third place. On July 28th, Sri Krishna Bhakti Gita competition was conducted by Karnataka Seva Vrinda. Circle competition was conducted in 3 categories, and Bhakti Gita, Yashish P. Shetty got first place, and Sanidhya Shetty of 4th standard got first place. On July 30th, Taluk level karate competition was conducted by Dakshin Kannada Education Department in Holy Family School, Suratkal. Harshal Devadiga got first place, and Punish got first prize, and Dhanush got third prize. On August 2nd, Yuva Vahini registered Central Council Mangalore had conducted essay and the speech competition. Our few students participated in this competition. On August 8th, cluster level volleyball match was conducted in NITK School, Srinivas Nagar. Higher primary boys and the girls team were participated. Both girls and the boys became the runner-up selected for the Taluk level volleyball match. Namlin of 7th won all-rounder trophy, and Dikshan of 8th standard won all-rounder trophy. On August 13th, cluster level volleyball match conducted in NITK School, Srinivas Nagar. High school girls team were participated. Girls became runner-ups selected for Taluk level volleyball match. Sinchana won the all-rounder trophy. On August 23rd, Vanita Seva Samajaya Yuvaka Mandala Krishnapura 5th block had conducted competition on the occasion of Vinayaka Chaturthi, and our students participated in different competition and bagged many prizes. Group patriotic song Shaurya and the team got the second place. Dhruvi V. Suvarna got second place. Mahapurusha Vesha in that Shivam got first place, and Viramsh got second place. Folk song Harshal got the first place, and Tulu Kavana Rachane Bhakti P. Shetty also got the prize. On August 24th, Sri Kshetra Ganeshapura Mahaganapati temple had conducted some competition on the occasion of the Vinayaka Chaturthi, and our students participated in different competitions and bagged few prizes. Devara Vesha Shaurya got first place, and Dikshita got second place. Bhakti Gita Kriti Shetty got first prize, and Yashish P. Shetty got second place. Drawing Dhruti V. Suvarna first place, and Dhruvi V. Suvarna got second place. Yakshagana Suhan got first place, and
Mahanatane, Divya and Aishwarya got second place, and memory test, Sanvi got second place. On August 26th, district level karate competition was conducted by Dakshina Kannada Education Department. Punish got first place and selected for the state level competition. On August 26th, cluster level kabaddi match was conducted in NIT case called Srinivas Nagar. High school boys were participated. On August 30th, Sri Gokarnanatha College, Mangalore has conducted speech competition for the high school students on the topic Anyayada Virudha Shaktiyuta Ayudave Shikshana, and our students participated in this competition. On September 20th, Mukta Dasara sports meet was conducted by Mangalore Taluk Billava Sangha, Dakshina Kannada district. In this sports meet, our school got first place in March 1st. On September 20th, Yuva Vahini registered Suratkal zone had conducted drawing competition. Yashika K got second place and Aishini Hegde got the third place. On October 9th, Bharat Scout and Guides Suratkal local association had conducted Geeta Gayana singing competition. In that, Bulbul got second place, Cub got first place, Scout got first place, Guides got second place, and Cub and the Scouts were selected for the district level singing competition. On October 23rd, cluster level athletic meet was held at Mangala Stadium, Mangalore. Sinchana Muralidhar Rao got first place in high jump, and Sparsha J.S. Shetty second place in long jump and qualified for the Taluk level competition. On October 25th, cluster level athletic meet under 14 years was held at Sri Narayana Guru English Medium School, Katipalla. Mohammad Ziyad first in 100-meter race, first in 200-meter race, first in long jump, and got individual championship. Vishwa second in discus, first in shot put. Dikshan second in 100 meters race and third in high jump, and Namlin first in high jump. On October 28th, Taluk level athletic meet was held at Mangala Stadium, Mangalore. Sinchana Muralidhar Rao second place in high jump and qualified for the district level. On October 28th, Taluk level athletic meet was held at Mangala Stadium, Mangalore. Vishwas got second place in discus and qualified for district level. Mohammad Ziyad got third place in 200-meter race. Namlin third place in high jump. On October 27th, Govindadasa Pre-University College had conducted Jnana Darpana 2025, an inter-school intellectual and cultural competition, and our students participated in this competition. On October 28th, Bharati College, Nanturu had conducted inter-school competition, and our students participated in this competition and bagged some of the prizes. Rupa and the team got second place in folk dance. Bhumika D. Shetty got second place in science allocation. Prajna NH and Dishita got third place in science model. Nayana and Dhruti got third place in best out of waste. On November 5th, state level karate competition was conducted by Karnataka Education Department. Punish Shetty got third place in state level competition. On November 6th, Sahyadri Engineering College had conducted Sahyadri Science Talent Hunt, and team of 4 students participated in this competition. On November 8th, district level singing competition was conducted in Scout Bhavan, Pilikula. Students who won the Taluk level were participated in the district level competition. On November 21st and 22nd, state level inter-school competition was held in Kendra College. Few of our students were participated in some of the events. Bhakti P. Shetty and Sannidhi got second place in collage, and Dhanush DS got third place in vegetable carving. On November 21st, Dakshina Kannada Jilla Panchayat Department of School Education North Zone conducted cluster level Pratibha Karanji competition in Government School 5th Block, Katipalla. In this competition, our students had participated and bagged few prizes. Katija Hiba Abhinaya Geete first place. Yashika Kannada Kantapata first place. Lishani English Kantapata first place, and Sannidhi Yashetty
Bhakti Gite first place. Dhruti V. Suvarna, drawing first place. Dhruti V. Suvarna, drawing first place. Bhumika D. Shetty, Kannada Prabandha first place. Fatima Mufida, Hindi Kantapata first place. Yashis P. Shetty, Bhakti Gite first place. Kriti Shetty, Desha Bhakti Gite first place. Yashis P. Shetty, Desha Bhakti Gite first place. Danya P. Kulal, Kate Heluvudu first place. Lekhan Mimicry second place. Chayank Gowda, Kate Heluvudu second place. Aishini Hegde, Dharmika Patana second place. Drisha R. Kavana Vachana second place. Kanishka Clay Modeling third place. Prajwal Bangera Ashu Bhashana third place. Lasya R. Shetty Dharmika Patana third place. And 12 students selected for Taluk level competition. On November 22nd, Dakshina Kannada Jilla Panchayat Department of School Education North Zone conducted cluster level Pratibha Karanji competition in Nuruludha English Medium, Katipala. In this competition, our students had participated and bagged few prizes. Tanushri got second place in Pick and Speech. Tanushri got second place in Kannada Speech and selected for Taluk level. On December 1st, there was Taluk level Pratibha Karanji in Basant English Medium School. Those who have won in cluster level Pratibha Karanji were participated in Taluk level Pratibha Karanji. Katija Hiba, second in Abhinaya Gite. Lishani, second in English Kantapata. Yashis P. Shetty, third in Bhakti Gite. Sanidhya Shetty, third in Bhakti Gite. And Tanushri, third in Pick and Speech. On December 1st, Mangalore University had conducted essay competition on the topic Narayana Guru Saikshanika Sandesha. Vinya got first place in essay competition and received 5,000 cash prize. Association, we had Literary, Fine Arts, Consumer Club, Eco Club, PTA and Old Students Association. CCA, co-curricular activities headed by Yakshagana, Mr. Ramachandra Salian Mukha. Bharatanatyam, Mrs. Asha. Karate, Mr. Shrikant Kundar. Folk and film dance, Mr. Bharatyan. Yoga, Mrs. Sudha Vishwanath. And Bhajan, Dinraj Kalwar. Bulbul leaders, Mrs. Shanti and Mrs. Soumya Shetty. Cub masters, Mrs. Renuka and Mrs. Chitra. Guide captain, Mrs. Manjula and Mrs. Bhavya. Scout masters, Mr. Bharatyan and Mrs. Mamta and Mr. Mahavir. Some of the other donors, Radha Krishna Rao, 30,000. Arun Kumar, 5,000. Hari Prasad Bangera, 5,000. Vijaya S. Kokyan, 3,000. Suresh Rao, 10,000 for the Aksharada Soha. And Padmanabha Saliyana, ಒಂದು ಗೋಣಿ ಅಕ್ಕಿ, ತೆಂಗಿನಕಾಯಿ ಮತ್ತು ಮಕ್ಕಳಿಗೆ ಕುಡಿಲಿಕ್ಕೆ ಬಿಸ್ಲರಿ ವಾಟರನ್ನು 3 ದಿನವೂ ಅವರು ಕೊಟ್ಟಿದ್ದಾರೆ. ಹಾಗೆ ರಾಜರಾಮ್ ಸಾಲಿಯನ್ 25,000 and Pushpalata Madam 10,000 for the Datinidhi they are given. Our heart-filled thanks to HMs and the principals of various schools and colleges invited us and gave exposition to our students' talents. I take this opportunity to acknowledge the service and the cooperation of my colleagues. I am extremely happy to lead the dedicated team of teaching and the non-teaching staff. Lots of appreciation to our students for their good work, and thanks to the Parent-Teacher Association for their timely support. Last but not the least, I am thankful for the donors and all well-wishers who supported us directly or indirectly for all the functions held at our school since beginning. Finally, I extend my deep sense of gratitude for the timely guidance of our President, our trustees, administrative officer, and all the values for their support and encouragement for the goodwill and the smooth running of the classful activities. Thank you very much for the opportunity. Thank you, ma'am.
Now, I am very grateful and honored to present Vikram Shailesh Nayak, second rank holder in the SSLC State Board Examination for the academic year 2024-25. I request all the dignitaries to honor Vikram Shailesh Nayak. And I request Mrs. Akshata to read out the felicitation letter. ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ ಕಾಟಿಪಳ್ಳ ವಿಕ್ರಮ್ ಶೈಲೇಶ್ ನಾಯಕ್ ಇವರಿಗೆ ಅರ್ಪಿಸುವ ಶೈಕ್ಷಣಿಕ ಸಾಧನಾ ಸನ್ಮಾನ ಪತ್ರ. ಆತ್ಮೀಯರೇ, ಶ್ರೀ ಶೈಲೇಶ ಮತ್ತು ಶ್ರೀಮತಿ ಮಂಗಳ ಇವರ ಸುಪುತ್ರರಾದ ವಿಕ್ರಮ್ ಶೈಲೇಶ್ ನಾಯಕ್ ದಿನಾಂಕ 21/6/2009 ಮಂಗಳೂರಿನ ಬಜಾರ್ನಲ್ಲಿ ಜನಿಸಿ ಪ್ರಸ್ತುತ ಆದರ್ಶ ನಗರ ಕಾಟಿಪಳ್ಳ ಕುತ್ತೆತೂರು ಗ್ರಾಮದ ನಿವಾಸಿ. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ 3ನೇ ಬ್ಲಾಕ್ ಕಾಟಿಪಳ್ಳ ಇಲ್ಲಿ ಪಡೆದಿರುತ್ತೀರಿ. 2024-25ನೇ ಸಾಲಿನ 10ನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ 625ಕ್ಕೆ 624 99.84% ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವುದು ರಾಜ್ಯಕ್ಕೆ ಮತ್ತು ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿದೆ. ಶೈಕ್ಷಣಿಕ ಸಾಧನೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡು ತನ್ನನ್ನು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿ ನಮ್ಮ ಸಂಸ್ಥೆಗೆ ಹಲವು ಪ್ರಶಸ್ತಿಗಳನ್ನು ತಂದಿದ್ದೀರಿ. NITKಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದಂದು ನಡೆಸಿದ ವಿಜ್ಞಾನ ಕುರಿತ ರಸಪ್ರಶ್ನೆಯಲ್ಲಿ ನಿರಂತರ 2 ವರ್ಷ ಪ್ರಥಮ ಬಹುಮಾನ ಪಡೆದಿರುತ್ತೀರಿ. ಗೋವಿಂದದಾಸ ಕಾಲೇಜು ಆಯೋಜಿಸಿದ ಜ್ಞಾನದರ್ಪಣ ಸಾಮಾನ್ಯ ರಸಪ್ರಶ್ನೆಯಲ್ಲಿ ಪ್ರಥಮ ಬಹುಮಾನ, ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಯೋಜಿಸಿದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತೀರಿ. ಸಹ್ಯಾದ್ರಿ ವಿದ್ಯಾಸಂಸ್ಥೆ ಆಯೋಜಿಸಿದ ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ನಲ್ಲಿ ಉತ್ತಮ ವಿಮರ್ಶಕನೆಂಬ ಕೀರ್ತಿ ಗಳಿಸಿದ್ದೀರಿ. 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ಬೆಸ್ಟ್ ಔಟ್ ಗೋಯಿಂಗ್ ವಿದ್ಯಾರ್ಥಿ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ತನ್ನನ್ನು ಸ್ಕೌಟ್ನಲ್ಲಿ ತೊಡಗಿಸಿಕೊಂಡು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಪಡೆಯುತ್ತಿರುವ ತಮಗೆ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡುವ ಅವಕಾಶವನ್ನು ದೇವರು ಕರುಣಿಸಲಿ ಎಂದು ಹಾರೈಸುತ್ತಾ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಹೆಮ್ಮೆಯಿಂದ ತಮಗಿದು ಅರ್ಪಿಸುವ ಶೈಕ್ಷಣಿಕ ಸಾಧನಾ ಸನ್ಮಾನ ಪತ್ರ. ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಮತ್ತು ಸದಸ್ಯರು, ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ಕಾಟಿಪಳ್ಳ, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರಿಂದ ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆ ಕಾಟಿಪಳ್ಳ. Thank you for all the dignitaries. And now I request our proud student Vikram Shailesh Nayak to address the gathering and to address his friends. A very good evening to respected dignitaries on the days, teachers, parents, and all my dear fellow students. I am truly overwhelmed and deeply honored to be standing here today. Thank you not just for this recognition, but all for inviting me back to the place I still consider
my second home. President sir, AO sir, HMs and teachers, your decision to honor me on this special annual day for my result is a gesture I will never forget. A result like this is not an individual achievement, it is a collective one, and the people I must thank are the pillars of this institution. This school gave me the foundation, the discipline and the environment needed to succeed. The school did so much more than just cover the syllabus. It forged me the ability to handle pressure and a thirst for knowledge. The rigorous academic curriculum, coupled with the emphasis on holistic development, truly set the stage for my success. To my incredible teachers, thank you. You are the true architects of my success. You didn't just teach us subjects, you taught us how to think, how to persevere, and how to chase excellence. Your dedication, the extra classes you took, and your constant motivation made all the difference. I owe each of you a debt of gratitude. I must also acknowledge my parents and family, who were my unwavering source of strength and support. And to my friends and batchmates, we studied together, worried together, and celebrated together. Thank you for making the journey memorable. To my juniors who are currently preparing for their exam, believe in yourself and believe in your teachers. Consistency is the secret. There will be tough days, but remember, the feeling of success is worth every late night and early morning. Work hard, stay focused, and you will achieve great things. And let me share one more piece of advice. Do not be just a bookworm. Challenge yourself to learn beyond your prescribed syllabus. Read other things and feed your curiosity. Most importantly, do not waste time simply memorizing. Strive to understand the concepts deeply, internalize the logic, and write with your own clarity and insight. Thank you once again to President Sir, AO Sir, HMs and the entire administration for this wonderful honor. It's an inspiration for me to continue striving for excellence and a proud moment for my family. May this school continue to achieve greater heights. Thank you for this opportunity. Thank you, Vikram. Nothing great will be achieved without great men, and men are only great if they are determined to do so. We have such a great personality who is commitment to the mission and the determined effort to everyone. I request our trustee, Mr. Madhukar Amin, to speak few words. ಶ್ರೀ ಮಹಾಗಣಪತಿ ದೇವರ ಪಾದಗಳಿಗೆ ವಂದಿಸುತ್ತಾ, ಕಟೀಲು ಶ್ರೀ ಭ್ರಮರಾಂಬಿಕೆಯ ಕಮಲಗಳಿಗೆ ವಂದಿಸುತ್ತಾ, ಅದೇ ರೀತಿ ಶಿಬರೂರು ಶ್ರೀ ಉಲ್ಲಾಯ ಕೊಡಮಂತಾಯ ದೈವ ಮತ್ತು ಪರಿವಾರ ದೈವಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಚ್ಛಪಡ್ತೇನೆ. ಒಂದು 3-4 ದಶಕಗಳ ಹಿಂದೆ ಈ ಪರಿಸರದಲ್ಲಿ ವಿದ್ಯೆಯನ್ನು ಪಡೆಯುವುದಕ್ಕೋಸ್ಕರ ದೂರದ ಸುರತ್ಕಲ್ಲಿಗೆ ಅಥವಾ ಇನ್ನಿತರ ಸ್ಥಳಗಳಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಕೀರ್ತಿಶೇಷ ಶ್ರೀ ಸಾಧು ಪೂಜಾರಿಯವರು ಈ ಪರಿಸರದಲ್ಲಿಯೇ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕೆ ಕಟಿಬದ್ಧರಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಒಳ್ಳೆಯ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಈ ಪರಿಸರದ ಎಲ್ಲ ಸಜ್ಜನ ಬಂಧುಗಳು ಇದರ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಕಳುಹಿಸಿಕೊಟ್ಟು ಈವರೆಗೆ ಯಾವ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆಸಿದೆಯೋ ಇನ್ನು ಮುಂದಕ್ಕೆ ಕೂಡ ಅದೇ ರೀತಿಯಲ್ಲಿ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಲುಪಿಸಬೇಕು. ಅದೇ ರೀತಿ ತಮ್ಮ ಪರಿಸರದ ಮಕ್ಕಳನ್ನು ಕೂಡ ಈ ಒಂದು ಸಂಸ್ಥೆಯ ಮೂಲಕ ಈ ಒಂದು ಸಂಸ್ಥೆಗೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಮ್ರತೆಯನ್ನು ವಿನಂತಿಸುತ್ತಾ, ಅದೇ ರೀತಿ ನಮ್ಮ ಈ ಸಂಸ್ಥೆಯ ಶಿಕ್ಷಕರು ಮತ್ತು ಶಿಕ್ಷಕೇತರ ಬಂಧುಗಳು ಈ ಸಂಸ್ಥೆಗೆ ಬಂದಿರುವಂತಹ ಎಲ್ಲ ಮಕ್ಕಳ ಅವರಲ್ಲಿರುವಂತಹ
ಎಲ್ಲ ರೀತಿಯ ಪ್ರತಿಭೆಗಳನ್ನು ಗುರುತಿಸಿ ಬೇರೆ ಬೇರೆ ರೀತಿಯಲ್ಲಿ ಈ ಸಮಾಜದ ಒಂದು ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವುದನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ಆದ್ದರಿಂದ ತಾವೆಲ್ಲರೂ ಇನ್ನು ಮುಂದೆ ಕೂಡ ಈ ಒಂದು ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸುವಲ್ಲಿ ಸಹಕರಿಸಬೇಕು. ಅದೇ ರೀತಿ ಈ ಸಂಸ್ಥೆಯಲ್ಲಿ ಈಗ ಯಾವ ರೀತಿಯಲ್ಲಿ ನಮ್ಮ ವಿಕ್ರಮ್ ಎಂಬುವರು ಇಡೀ ರಾಜ್ಯದಲ್ಲಿ ಎರಡನೇ ರ್ಯಾಂಕನ್ನು ಪಡೆದು ಈ ಸಂಸ್ಥೆಯ ಹೆಸರನ್ನು ಎತ್ತರಕ್ಕೆ ಹೇರಿಸಿದ್ದಾರೋ ಅದೇ ರೀತಿ ಇನ್ನು ಮುಂದೆ ಕೂಡ ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಕೊಡಲಿಕ್ಕೆ, ಈ ಆಡಳಿತ ಮಂಡಳಿಯು ಕೊಡಲಿಕ್ಕೆ ಕಟಿಬದ್ಧರಾಗಿರುತ್ತೇವೆ. ಅದೇ ರೀತಿ ನಾವೆಲ್ಲರೂ ಈ ಸಂಸ್ಥೆಗೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಕಳಿಸಿ ಇಲ್ಲಿ ಕಲಿಯುತ್ತಿರುವಂತಹ ಮಕ್ಕಳು ಉನ್ನತ ಹುದ್ದೆಗಳಿಗೆ ಹೋದ ನಂತರ ಈ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಈ ಸಂಸ್ಥೆಯನ್ನು ಇನ್ನು ಮುಂದೆ ಕೂಡ ಈ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ತುಂಬಲಿಕ್ಕೆ ಸಹಕರಿಸುವಂತೆ ಪ್ರೇರೇಪಣೆ ಕೊಡಬೇಕು ಅಂತ ಹೇಳುತ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. Thank you, sir, for your wishes. Now I request our senior trustee, Mr. D.M. Karkera, lover of education and heartfelt donor of our school, to speak few words. ಸರ್ವಜನೋ ಸುಖಿನೋ ಭವಂತು. ದೇವರು ಎಲ್ಲರಿಗೂ ಆರೋಗ್ಯವಾಗಿ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತಾ, ಈ ಸಂಸ್ಥೆಯ ಅಧ್ಯಕ್ಷರಾದ ದಯಾಕರ್ ಅವರೇ, ಇಲ್ಲಿಯ ಅಡ್ಮಿನಿಸ್ಟ್ರೇಟರ್ ಗಣೇಶ್ ಅಮೀನ್ ಸಂಕಮಾರವರೇ, ಇಲ್ಲಿಯ ಟ್ರಸ್ಟಿ ಮತ್ತು ಇಲ್ಲಿ ಬಂದ ಎಲ್ಲ ಮುಖ್ಯ ಅತಿಥಿಗಳೇ, ನಿಮಗೆ ನಾನು ನಮಸ್ಕರಿಸ್ತಾ ನಾನು ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ನಮ್ಮ ಶಾಲೆ ಕಾಲೇಜ್ ಮಾಡಲಿಕ್ಕೆ ನಮ್ಮ ಸಾಧು ಪೂಜಾರಿಯವರು ತನು ಮನ ಧನದಿಂದ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದ ಫಲದಲ್ಲಿ ಇಂದು ಈ ಒಂದು ಒಳ್ಳೆಯ ಸಂಸ್ಥೆಯಾಗಿ ಈ ಹಳ್ಳಿಯ ಜನರಿಗೆ, ಗ್ರಾಮೀಣ ಜನರಿಗೆ ಶಾಲೆ ಕಾಲೇಜ್ ಹೋಗಲಿಕ್ಕೆ ಭಾಳ ಅನುಕೂಲವಾಯಿತು. ಆ ದೃಷ್ಟಿಯಿಂದಲೇ ನಾವೆಲ್ಲ ಅವರೊಟ್ಟಿಗೆ ಒಟ್ಟುಗೂಡಿ ಈ ಸಂಸ್ಥೆಯನ್ನು ಬೆಳಗಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೇವೆ. ಒಂದು ಮಾತು ಇದೆ, ವಿದ್ಯೆಯಿಂದಲೇ ಎಲ್ಲವೂ ಸಕಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ವಿದ್ಯಾವಿಹೀನ ಪಶು ಸಮಾನಂ ಅಂತ ಹೇಳ್ತಿದ್ದಾರೆ. ಆ ಶ್ರೀ ಗುರು ನಾರಾಯಣ ಸ್ವಾಮಿಯವರು ಹೇಳಿದ ತತ್ವ ಪ್ರಕಾರ ವಿದ್ಯೆಯನ್ನು ಪಡೆಯಿರಿ, ಸ್ವತಂತ್ರರಾಗಬೇಡಿ, ನಿಮ್ಮ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ರಂಗದಲ್ಲಿ ನೀವು ಬೆಳಗಬೇಕಾದರೆ ನಿಮಗೆ ವಿದ್ಯೆಯು ಅಗತ್ಯ ಅಂತ ಹೇಳಿ ಆ ಗುರು ಸ್ವಾಮಿ ನಾರಾಯಣವರು ಹಳ್ಳಿಗೆ ಹೋಗಿ ಪಟ್ಟಣಕ್ಕೆ ಹೋಗಿ ಶಾಲೆಯನ್ನು ಕಟ್ಟಿ ಎಲ್ಲರೂ ಶಾಲೆಗೆ ಹೋಗಿ ನಿಮಗೆ ಒಳ್ಳೆಯದಾಗ್ತದೆ, ನಿಮ್ಮ ವಿದ್ಯೆ ಇಲ್ಲದಿದ್ದರೆ ನಿಮಗೆ ಯಾವ ಸ್ಥಾನಮಾನವೂ ಸಮಾಜಕ್ಕಿಲ್ಲ ಎಂದು ಹೇಳಿ ದೀನದಲಿತ ಜನರನ್ನು ಒಂದು ವಿದ್ಯಾವಂತರಾಗಿ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡಿದ್ದಾರೆ. ಅವರ ಈ ಉದ್ದೇಶದ ಪ್ರಕಾರ ನಾವು ಕೂಡ ಸಾಧುಪೂಜೆ ಒಟ್ಟಿಗೂಡಿ ಈ ಸಂಸ್ಥೆಯನ್ನು ಮಾಡಿ ಅಲ್ಲಿಯ ಬಡ ಜನತೆಗೆ, ಅಲ್ಲಿಯ ಮಕ್ಕಳಿಗೆ ಶಾಲೆ ಕಾಲೇಜಿಗೆ ಹೋಗಲಿಕ್ಕೆ ಅನುಕೂಲ ಮಾಡಲಿಕ್ಕೆ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಈ ಶಾಲೆಯಲ್ಲಿ ಈಗ 100% ಅಂದರೆ 100ಕ್ಕೆ 100 ಮಂದಿ ವಿದ್ಯಾರ್ಥಿಗಳು SSC ಎಕ್ಸಾಮಿನಲ್ಲಿ ಮತ್ತು ರ್ಯಾಂಕ್ ಪಡೆದಿದ್ದಾರೆ. ಮತ್ತು ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿಯೂ ತುಂಬ ಶ್ರೇಷ್ಠ 100% ಡಿಗ್ರಿ ಪಾಸಾಗಿದ್ದಾರೆ. ಇಲ್ಲಿಯ ಸ್ಟೂಡೆಂಟು ಮತ್ತು ಟೀಚರ್ಸು, ಉಪಾಧ್ಯಾಯರಿಗೆ ನಾನು ತುಂಬ ಕಾಂಗ್ರ್ಯಾಚುಲೇಷನ್, ಧನ್ಯವಾದ ಹೇಳ್ತಿದ್ದೇನೆ. ಇನ್ನು ಮುಂದೆಯೂ ಕೂಡ ನೀವು ಸತತ ಪ್ರಯತ್ನ ಮಾಡಿ ನಮ್ಮ ಮಕ್ಕಳನ್ನು ಅತಿ ಶ್ರೇಷ್ಠ ರ್ಯಾಂಕ್ನಲ್ಲಿ ಪಾಸಾಗಲಿಕ್ಕೆ ಪ್ರಯತ್ನ ಮಾಡ್ತೀರಿ ಎಂದು ನಿಮ್ಮಲ್ಲಿ ನಮಗೆ ನಂಬಿಕೆ ಇದೆ. ನಿಮಗೆ ಈ ರೀತಿಯ ಪ್ರಯತ್ನ, ಈ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ಟ್ರಸ್ಟಿಗಳು ನಿಮಗೆ ಯಾವ ರೀತಿಯಲ್ಲೂ ಸಹಕಾರ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಿಮಗೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಮತ್ತು
ಒಂದು ಮಾತು ಇದೆ, ಈ ಪ್ರಕೃತಿಯಲ್ಲಿ ನೀವು ನೋಡಿರ್ಬೋದು, ವದಂತಿ ಫಲವಿಶ್ವಂ ಪರೋಪಕಾರಾಯ ಧ್ರುವಂತಿ ಪರೋಪಕಾರಾಯ ಗಾಯ ವದಂತಿ ಪರೋಪಕಾರ ನದಿ. ಈ ಜೀವನವೇ ನಮ್ಮ ಜೀವನವೇ ಪರೋಪಕಾರ ಇರಲಿ ಎಂದು ದೇವರ ಇಚ್ಛೆ. ಈ ನದಿ, ಈ ದನ ಹಾಲು ಕೊಡ್ತದೆ, ಅದು ತಾನಾಗಿ ಕುಡಿಯುವುದಿಲ್ಲ. ವೃಕ್ಷಗಳು ಫಲ ಪುಷ್ಪವನ್ನು ಕೊಡ್ತಿದ್ದೇವೆ, ಅದು ಪರೋಪಕಾರಕ್ಕಾಗಿ ಪರರಿಗೆ ಕೊಡ್ತಿದ್ದ, ಅದು ಆ ಫಲಪುಷ್ಪವನ್ನು ಕೊಡುತ್ತಿದ್ದೆ. ಅದಲ್ಲದೆ ನಮ್ಮ ಸಮಾಜದಲ್ಲಿ ನಾವು ಎಷ್ಟು ನಮ್ಮನ್ನು ಆದಷ್ಟು ಧನ ಸಹಾಯ ಅಥವಾ ಸಮಾಜ ಸೇವೆ ಮಾಡಿದರೆ ಅದು ದೇವರಿಗೆ ಬಹಳ ಇಷ್ಟ, ಅದು ದೇವರಿಗೆ ಸಾಗುತ್ತದೆ ಎಂದು ಹೇಳುತ್ತಾ, ನೀವೆಲ್ಲರೂ ಕೂಡಿ ನಮ್ಮ ಈ ಸಮಾಜಕ್ಕೆ, ನಮ್ಮ ಈ ಶಾಲೆಗೆ ಸಹಕಾರ ಮಾಡಬೇಕು. ನಮ್ಮ ಎಲ್ಲರೂ ಕೂಡಿ ನಮ್ಮ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿರಿ. ನಮ್ಮ ದೇಶವನ್ನು ಪ್ರಗತಿ ಆಗಲಿ. ನಮ್ಮ ದೇಶದ ವಿದ್ಯಾರ್ಥಿಗಳು, ನಮ್ಮ ದೇಶದ ಜನರು, ನಮ್ಮ ದೇಶದ ಜನಾಂಗ ವಿಶ್ವದಲ್ಲಿಯೇ ಅತಿ ಶ್ರೇಷ್ಠ ಜನಾಂಗವೆಂದು ಈಗ ನಾವು ಕಂಡುಕೊಂಡು ನೋಡಿದ್ದೇವೆ. ನಮ್ಮ ಈ ದೇಶದ ಜನರು ಎಜುಕೇಷನ್ನಲ್ಲಿ ಅಥವಾ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ವಿದ್ಯಾವಂತರಾಗಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿ ಇದು ಜಗತ್ತನ್ನೇ ನಾವು ನಡೆಸುತ್ತೇವೆ. ನಮ್ಮ ಈ ಜನರ ಸೈಂಟಿಫಿಕ್ ಡೆವಲಪ್ಮೆಂಟು ಅಥವಾ ನಮ್ಮ ಜನರ ಇಂಜಿನಿಯರಿಂಗ್ ಕೆಪಾಸಿಟಿ ಇಡೀ ಜಗತ್ತಿಗೆ ಮೆಚ್ಚುಗೆಯನ್ನು ಪಡೆದಂತಾಗಿದೆ. ಎಲ್ಲರೂ ನಮ್ಮ ರಾಷ್ಟ್ರದ, ನಮ್ಮ ದೇಶದ ಜನರನ್ನು, ನಮ್ಮ ದೇಶ ಇಂಜಿನಿಯರನ್ನು, ನಮ್ಮ ದೇಶ ಸೈಂಟಿಸ್ಟನ್ನು ಕರೆಯುತ್ತಿದ್ದಾರೆ. ನಮ್ಮ ದೇಶ ಸೈಂಟಿಫಿಕ್ ಕೆಲಸ ಮಾಡಿದರೆ ಅಮೇರಿಕದ ಎಕಾನಮಿ ಕೊಲ್ಯಾಪ್ಸ್ ಆಗ್ತದೆ. ಜರ್ಮನಿ, ಜಪಾನ್, ಇಂಗ್ಲೆಂಡ್ ಅಥವಾ ಇತರ ದೇಶಗಳು ನಮ್ಮ ಜನರನ್ನು, ನಮ್ಮ ವಿಜ್ಞಾನಿಗಳನ್ನು, ನಮ್ಮ ಇಂಜಿನಿಯರ್ಗಳನ್ನು ಅಲ್ಲಿ ಬಂದು ವಾಸ ಮಾಡಬೇಕೆಂದು ಕರೆಯುತ್ತಿದ್ದಾರೆ. ಅದು ನಮ್ಮ ದೇಶಕ್ಕೆ ದೊಡ್ಡ ಕೀರ್ತಿ. ಆ ಕೀರ್ತಿಯನ್ನು ನೀವೆಲ್ಲ ಉಳಿಸಬೇಕಾದರೆ ನೀವು ಕೂಡ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ಒಳ್ಳೆಯ ಇಂಜಿನಿಯರ್ ಆಗಿ ಅಥವಾ ಒಳ್ಳೆಯ ಸೈಂಟಿಸ್ಟ್ ಆಗಿ ನಮ್ಮ ದೇಶದ ಪ್ರಗತಿಗೆ ಸಹಕಾರ ಮಾಡಿ ದೇಶದ ಕೀರ್ತಿಯನ್ನು ಬೆಳೆಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ, ದೇವರು ಅನುಕೂಲ ಮಾಡಲಿ, ಎಲ್ಲರೂ ಸುಖನೋ ಭವಂತಿ ಅಂತ ಹೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. Thank you, sir. Champions aren't made in a gym. Champions are made from something they have the deep inside them. A desire, a dream, a vision, and to be a champ. You have to believe in yourself. Now I request Mrs. Ramya to read out the individual championship and overall championship. Good evening, one and all. Individual championship in sports, class 5th and 6th. I request our President, Shri P. Dayakar, to hand out the prizes to the students. Lipi Hunni Purti from Shanti Squad, first in 100 meter, first in 600 meter, and first in long jump. Bhuvi B. Amin from Kirti Squad, first in 100 meter, first in 200 meter, and first in shot put. Thank you, sir. Now I request today's guest, Mr. Raghavendra Rao. Okay. I request our trustee, Madhukar Amin sir, to hand over the prizes to the winners. Mohammad Ziyad from Shanti Squad, first in 200 meter, first in long jump, and first in 100 meter. Yudhishthir from Shanti Squad,
first in 400 meter, first in 600 meter, and first in 100 meter. Namlin Kujru from Shanti Square, first in 200 meter, first in 400 meter, and first in high jump. Thank you, sir. Class 9th and 10th standard. Now I request our AO sir, Dr. Ganesh Amin Sankama sir, to. Now I request our trustee DM Karkera to hand over the prizes to the winners. Srujan Neeti Squad, first in 100 meter, first in 200 meter, and first in 400 meter. Nishmita from Neeti Squad, first in 100 meter, first in 200 meter, and first in 400 meter. Vedita from Spooty Squad, first in 800 meter, first in 1500 meter, and first in 3000 meter. Thank you, sir. Overall championship. Now I request our esteemed guest, Mr. Robert Paul D'Souza, to give overall championship. First prize goes to Kirti Squad with 192 points. I request other dignitaries join them. Kirti Squad. Second prize goes to Shanti Squad with 172 points. Thank you, sir. Now I request today's guest, Mr. Nitin Shetty, to Thank you, sir. Now I request to Nitin Shetty to give the Talent Day Shield to winners. First prize backed by 9th standard. First prize backed by 9th standard. Second prize 10th standard. Second prize backed by 10th standard. Thank you, sir. Thank you, sir. Congratulations, winners. Some of the educational lovers donated money to our institution, so the amount has been kept in the bank as a fixed deposit. Every year we receive interest from that fixed deposit, and it is equally divided by 3 institutions and given as a scholarship to those students who are economically backward. Here are the list of the students who receive scholarship. I request all the children to come fast. Lasya Kulal of 10th standard.
Children, please get ready. Deepthi of 10th standard, and I request our principal and president to hand over the Bhakti P. Shetty. Thank you, sir. Now I request our president and our senior trustee to give the scholarship. Adisha Shettigar of 10th standard. Kritika of 10th standard. Arati R of 10th standard. Janavi of 10th standard. Aishwarya B. Marathi of 10th standard. Rahul K. Rajnal of 10th standard. KL Chirag of 10th standard. Mohammad Yusuf of 10th standard. Yatish Y. Pujari of 10th standard. In the beginning, our President sir had promised for the students, those who get the highest marks, they will be rewarded with a cash prize. As his promise, he is giving cash prize of 5,000 from the Datinidhi for the highest scorer, Vikram Shailesh Nayak. I request our President to hand over the cash prize. And one more, as he promised that whoever get 625 marks, they'll be getting 1 lakh. But Vikram had scored 624. As an encouragement for the Vikram and for his support, our president has given 25,000 as an encouragement to the Vikram. Thank you so much, sir, for the encouraging for the students, and congratulations, Vikram. As we all know that it's a time to reveal best outgoing student for the academic year 2025-26. You have worked hard in our classes and accomplished so much. Never be afraid to work hard, to try something new and explore all your interest and the passion. You truly have the power to achieve anything you desire. And the best outgoing student is Bhakti P. Shetty of 10th standard. And she is our proud SPL. I request our president and the other dignitaries to give the trophy. Bhakti P. Shetty, the best outgoing student for the academic year 2025-26. Good luck for your wonderful future, Bhakti.
As you all know that we had a midday meals program in our school. So every year, almost more than 700-800 students are having the midday meals, and we are very happy that the vegetable is provided by Mr. Nitin Shetty, a vegetable merchant by Kampadi. So it would be not a great honor to him, a bit from our institution. I request all the dignitaries to honor Mr. Nitin Shetty, and I request our primary headmaster Mahavir Jain to read out the felicitation letter. ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಕಾಟಿಪಳ್ಳ ಶ್ರೀ ನಿತಿನ್ ಶೆಟ್ಟಿಯವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ದಿನಾಂಕ 18/4/1984 ಶ್ರೀ ನಾರಾಯಣ ಶೆಟ್ಟಿ ಮತ್ತು ಶ್ರೀಮತಿ ವಿಮಲಾ ದಂಪತಿಗಳ ಪುತ್ರನಾಗಿ ಜನಿಸಿ ಮಂಗಳೂರಿನ ಕೋಡಿಕಲ್ ಪರಿಸರದಲ್ಲಿ ನೆಲೆಸಿ ಪಂಜಿಮುಗೇರ್ನಲ್ಲಿ ವಾಸವಿರುವ ತಾವು ತಮ್ಮ ಉದಾರ ಮನೋಭಾವದಿಂದಲೇ ರಾಗಿಯಾದವರು. ಕೋಡಿಕಲ್ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸಿ ಲೇಡಿ ಹಿಲ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಬೈಕಂಪಾಡಿಯಲ್ಲಿ ತರಕಾರಿ ವ್ಯಾಪಾರಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ನೀವು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದೀರಿ. ವಿದೇಶದಿಂದ ಮಂಗಳೂರಿಗೆ ಆಮದಾಗುವ ತರಕಾರಿಗಳ ಮುಖ್ಯ ವಿತರಕರಾಗಿ ತಾವು ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ. ಚಿತ್ರಾಪುರ ದೇವಸ್ಥಾನ, ಲೇಡಿ ಹಿಲ್ ಸಾಯಿಬಾಬಾ ಮಂದಿರ, ಗಣಪತಿ ದೇವಸ್ಥಾನ ಕಾಟಿಪಳ್ಳ, ಬಿಬಿ ಲಚ್ಚಿಲ್ ಅದ್ಯಪಾಡಿ ದೇವಸ್ಥಾನ, ಹೀಗೆ ಹಲವಾರು ಮಂದಿರಗಳಿಗೆ ಅನ್ನದಾನ ಸಮರ್ಪಣೆಯಲ್ಲಿ ತರಕಾರಿಗಳನ್ನು ಉಚಿತವಾಗಿ ಒದಗಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದವರು. ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಗಳಿಗೆ ಹಲವಾರು ವರ್ಷಗಳಿಂದ ಉಚಿತವಾಗಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ತರಕಾರಿಯನ್ನು ನೀಡುತ್ತಾ ಬಂದಿದ್ದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತೀರಿ. ಮುಂದೆಯೂ ಇಂತಹ ಸೇವೆಯನ್ನು ಮಾಡುವ ಶಕ್ತಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಶ್ರೀ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಮಗಿದು ಅರ್ಪಿಸುವ ಸನ್ಮಾನ ಪತ್ರ. ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕವೃಂದ, ಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆ ಕಾಟಿಪಳ್ಳ, ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಮತ್ತು ಸದಸ್ಯರು, ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಕಾಟಿಪಳ್ಳ, ಸ್ಥಳ ಕಾಟಿಪಳ್ಳ, ದಿನಾಂಕ 10/12/2025. ನಮಸ್ಕಾರ. Thank you all the dignitaries. Now I request Mr. Nitin Shetty to speak few words. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವಂಥ ಮಕ್ಕಳ ತಂದೆ ತಾಯಿಯರೇ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಎಂದು ನಾರಾಯಣಗುರು ಅವರ ತತ್ವವನ್ನು ಇಲ್ಲಿ ನೆನಪಿಸುತ್ತಾ ಈ ಸಂಸ್ಥೆಯನ್ನು ನಡೆಸಲು ದಯಾಕರ್ ಅವರು ತುಂಬ ಶ್ರಮ ಪಡುತ್ತಿದ್ದಾರೆ. ಅವರ ಶ್ರಮದ ಹಿಂದೆ ತುಂಬ ಅವರು ಕಷ್ಟಪಡುತ್ತಿದ್ದಾರೆ. ಅವರಿಗೆ ಇನ್ನೂ ಕೂಡ ಆ ದೇವರು ಆರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಜವಾಗಿಯೂ ಅವರು ಎಲ್ಲ ಜನರ ಹತ್ರ ಹೋಗಿ ಬೇಡುತ್ತಾ ನಮ್ಮ ಮಕ್ಕಳಿಗೆ ಇದಾಗಬೇಕು ಅದಾಗಬೇಕು ಎಂದು
ಎಲ್ಲರ ಹತ್ರ ಕೇಳಿ ಇಲ್ಲಿ ತಂದಿರ್ತಾರೆ. ಈ ಸಂಸ್ಥೆ ಕಾಟಿಪಾಲ, ಈಗ ಉದಾಹರಣೆ ಹೇಳುವುದಾದರೆ ದೊಡ್ಡ ದೊಡ್ಡ ಶಾಲೆ ಕಾಲೇಜುಗಳು ಉಂಟು, ಅದರಲ್ಲಿ 80% ಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನು ತಗೊಳ್ತಾರೆ. ಆದರೆ ಇಲ್ಲಿ ಯಾರು ಬಂದರೂ ಕೂಡ ಇವರು ಸೇರಿಸ್ತಾರೆ. ಅದು ಕೂಡ ಈಗ ಕರ್ನಾಟಕದಲ್ಲಿ 2ನೇ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಈ ಹಳ್ಳಿಯಲ್ಲಿ ಒಂದು ಪ್ರತಿಭೆ ಅರಳಿದೆ ಅಂದರೆ ಅದು ನಮ್ಮ ಈ ಸಂಸ್ಥೆಯ ಇಲ್ಲಿ ಸೇವೆ ಮಾಡುವಂಥ ಎಲ್ಲರಿಗೂ ಇದರ ಪರಿಶ್ರಮ ಬೀಳ್ತದೆ. ಮುಖ್ಯವಾಗಿ ನಾನು ಹೇಳೋದಂದರೆ ಇಲ್ಲಿ ಕಲಿಸುವಂಥ ಟೀಚರ್ಸ್ ಆಗಲಿ ಲೆಕ್ಚರ್ಸ್ ಆಗಲಿ ಅವರ ಮಕ್ಕಳನ್ನೇ ಇಲ್ಲಿ ಸೇರಿಸ್ತಾರೆ. ಇದು ಎಲ್ಲಿ ಇಲ್ಲ. ಅಂದರೆ ಎಲ್ಲರೂ ಅವರಿಗೆ ಮಕ್ಕಳು ದೊಡ್ಡ ದೊಡ್ಡ ಸಂಸ್ಥೆಗೆ ಸೇರಿಸಬೇಕು, ನಮ್ಮ ಮಗ ಆಗಬೇಕು ಹೀಗಾಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ. ಉದಾಹರಣೆ ನಮಗೆ ಸಹ ಇರ್ತದೆ. ಅಂಥದ್ರಲ್ಲಿ ಇಲ್ಲೇ ಒಂದು ಇದು ಮಾಡಿ ಕರ್ನಾಟಕದಲ್ಲಿಯೇ ಒಂದು 2ನೇ ರ್ಯಾಂಕ್ ತೆಗೆಯೋದು ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಹೀಗೆ ಮಕ್ಕಳಿಗೆ ಒಂದು ನಾನು ಹೇಳೋದಂದರೆ, ನೀವು ವಿದ್ಯಾರ್ಥಿಗಳು ಓದಬೇಕು. ನಿಮ್ಮ ಓದಿಗೆ ಜೊತೆಯಲ್ಲಿ ನಿಮ್ಮ ಟ್ಯಾಲೆಂಟ್, ಈಗ ಎಲ್ಲ ರ್ಯಾಂಕ್ ಬರೋದು ಮತ್ತು ಮಾರ್ಕ್ ತಗೊಳ್ಳೋದು ಎಲ್ಲ ಶಾಲೆಯಲ್ಲಿ ಈಗ ನೋಡ್ಬೋದು ಪೇಪರಲ್ಲಿ 99.23 ಎಲ್ಲ 99 ಅಂತ 1,00,000 99 ಇರೋದು ಎಲ್ಲ. ಪ್ರತಿಭೆ ಅಂದರೆ ಮೇಯ್ನ್ ಅವರಲ್ಲಿ ಟ್ಯಾಲೆಂಟ್ ಇರಬೇಕು. ಈಗ ಟ್ಯಾಲೆಂಟ್ ಇದ್ದರೆ ಅವರು ಎಲ್ಲಿ ಬೇಕಾದರೂ ಬದುಕ್ಬೋದು. ಮೇಯ್ನ್ ಟ್ಯಾಲೆಂಟ್ ಅಂದರೆ ಅವರಲ್ಲಿರುವಂಥ ಪ್ರತಿಭೆಯನ್ನು ನಾವು ಹೊರಗೆ ಹಾಕಬೇಕು. ಖಾಲಿ ನಾವು ರ್ಯಾಂಕ್ ಪಡೆದ್ರೆ ಅದು ಇದಾಗೋದಿಲ್ಲ. ಅಂದರೆ ಈಗ ಕೊರೋನಾದ ಟೈಮಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು ಜೀವನ ಹೇಗೆ ಆಗಿದೆ ಅಂತ. ಆ ಟೈಮಲ್ಲಿ ನಾವು ರೋಡಲ್ಲಿ ನಿಂತು ವ್ಯಾಪಾರ ಮಾಡಲಿಕ್ಕೂ ರೆಡಿ ಇರಬೇಕು, ಎಲ್ಲಿ ಬೇಕಾದರೂ ಏನು ಮಾಡಲಿಕ್ಕೂ ರೆಡಿ ಇರಬೇಕು. ಹಾಗೆ ಮಕ್ಕಳಲ್ಲಿ ನಾನು ಒಂದು ಹೇಳೋದಂದರೆ, ರಾತ್ರಿ ಬೇಗ ಊಟ ಮಾಡಿ ಮಲಗಿ ಬೆಳಿಗ್ಗೆ ಬೇಗ ಏಳಿ. ಈ 2 ವಿಧವನ್ನು ನೀವು ಅನುಸರಿಸಿದರೆ ಜೀವನದಲ್ಲಿ ಮುಂದೆ ಖಂಡಿತವಾಗಿ ಬರ್ತೀರಿ. ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Thank you, sir. The purpose of the life is not to be happy. It is to be useful, to be honorable, to be compassionate, to have it make some difference that you have lived well. Here I proudly call upon students who have achieved and brought glory to our school. Master Aman Pandit of class 10 is a cricketer who bats right-handed and the bowled right arm medium. He has been consistent performer in the district match, accumulating 893 runs in the 23 innings, including 4 centuries, 5 50s and 7 scorer of 30. He has represented India in Sri Lanka against the under-17 national team. He has scored 145 runs in 83 balls while representing with any against England under-19 team. We proudly like to honor him. I request our President sir and the other dignitaries to honor him. Punish Shetty of class 8th is an outstanding athletic who has won first place in karate at taluk and the district level, third place at the state level and first place in the national level, and also secured second place in volleyball at taluk level, making him a true champion. Sinchana Muralidhar Rao of class 10th is an outstanding athletic who has won 400 meter second, high jump first place, 200 meter and long jump third place, 4 into 100 meter relay, 4 into 400 meter relay in the Hobli level,
high jump, third in the taluk level, and she is a volleyball, kabaddi, kho-kho, throwball and the handball player. She has participated in Sahyadri Science Model competition continuously for the 2 years and also actively take part in Pratibha Karanjian international competition. Vinya Dayanand Salyan participated in Sahyadri Science Model competition continuously for 2 years and selected in the top 100. Essay competition held at University Konaje. Out of 204 essay, she got first prize with a cash prize of 5,000. Essay competition held at Billava Sangha, she got second place. Quiz competition at Krishnapura, Union Bank quiz competition, essay competition at Govindas about Kargil, Canara Foothill represented school continuously every time. Vishwas of 8th standard is an athletic of the Hobli level, shot put first, discus second, taluk level shot put second and the district level shot put third. Thank you for all the champion and thank you for all the dignitaries to honoring our proud students. True guidance is like a small torch in a dark forest. It does not show anything once but give enough light for the next step to be safe. So here I welcome Mr. Robert Paul D'Souza, retired General Manager, MRPL, to address the gathering. Now our senior trustee, D.M. Karkera, he has been here to wish us and thank you for your wishes, sir. Because of his health, he is leaving bit early. Thank you so much, sir, for being with us till now. ಸನ್ಮಾನ್ಯ ಸಭಾ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ, ಬ್ರಹ್ಮಶ್ರೀ ನಾರಾಯಣ ಗುರು ಸಂಸ್ಥೆಗಳ ಸಂಚಾಲಕರೇ, ಆಡಳಿತ ಮಂಡಳಿಯವರೇ, ಪದಾಧಿಕಾರಿಗಳೇ, ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ವೃಂದದವರೇ, ಶಿಕ್ಷಕೇತರ ಸಿಬ್ಬಂದಿಯವರೇ, ಮಾನಿಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ಹೈಸ್ಕೂಲ್ ವಿಭಾಗದಲ್ಲಿ ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅತೀವ ಸಂತೋಷವೆನಿಸ್ತಾ ಇದೆ. ಈ ವಿದ್ಯಾಸಂಸ್ಥೆ ಇದೊಂದು ವಿದ್ಯಾ ದೇಗುಲ. ಇದರ ವಾರ್ಷಿಕೋತ್ಸವ ಅದೊಂದು ಪುಣ್ಯ ಕಾರ್ಯಕ್ರಮ. ಇಲ್ಲಿಯ ಎಲ್ಲ ಶಿಕ್ಷಣ ಸಂಸ್ಥೆಗಳು ಆಸುಪಾಸಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಅವರ ಜೀವನವನ್ನು ರೂಪಿಸುತ್ತವೆ. ಇಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ, ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಾನು ಇಲ್ಲಿನ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಗಮನಿಸಿದ ಒಂದು ಒಳ್ಳೆಯ ಅಂಶ, ಇಲ್ಲಿಯ ಆಡಳಿತ ಮಂಡಳಿಯವರೇ ಇರಬಹುದು, ಶಿಕ್ಷಕರೇ ಇರಬಹುದು, ಶಿಕ್ಷಕೇತರ ಸಿಬ್ಬಂದಿಯವರೇ ಇರಬಹುದು, ಎಲ್ಲರೂ ಭಾಳಷ್ಟು ಶ್ರದ್ಧೆ ಪ್ರೀತಿಯಿಂದ ಅವರ ಸೇವೆ ಸಲ್ಲಿಸುತ್ತಿದ್ದಾರೆ. ಇದರ ಪ್ರತಿಫಲವಾಗಿ ಇಲ್ಲಿಯ ಮಕ್ಕಳು ಗಳಿಸುತ್ತಿರುವ ಉತ್ತಮ ಫಲಿತಾಂಶ, ಅದರಲ್ಲೂ ಸತತವಾಗಿ 100% ಫಲಿತಾಂಶ. ಅದಕ್ಕಿಂತಲೂ ಮುಖ್ಯವಾಗಿ 2025ರ SLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಗಳಿಸಿದ ವಿಕ್ರಮ್ ಶೈಲೇಶ್ ನಾಯಕರಂಥ ವಿದ್ಯಾರ್ಥಿಗಳ ಸಾಧನೆಯೇ ಸಾಕ್ಷಿ. ಇದು ಎಲ್ಲರೂ ಪ್ರಶಂಸೆ ಪಡಬೇಕಾದಂಥ, ಅನುಸರಿಸಬೇಕಾದ ಅಂಶ. ಈ ವಿದ್ಯಾಸಂಸ್ಥೆಗೆ ಊರವರ ಸಹಾಯ ಸಹಕಾರ ಸದಾ ಇರಬೇಕು. ನಾವು ಯಾವುದೇ ದೇವಸ್ಥಾನ, ಇಗರ್ಜಿ, ಮಸೀದಿಗೆ ದಾನವಿತ್ತರೆ ಅದರ ಪ್ರಯೋಜನ ಒಂದು ನಿರ್ದಿಷ್ಟ ಧರ್ಮ, ಒಂದು ನಿರ್ದಿಷ್ಟ ಕೋಮಿನವರಿಗೆ ಸೀಮಿತವಾಗಿರ್ತದೆ. ಆದರೆ ವಿದ್ಯಾಸಂಸ್ಥೆ, ಆಸ್ಪತ್ರೆ, ಇನ್ನಿತರ ಸೇವಾ ಸಂಸ್ಥೆಗಳು ಆಡಳಿತ ಯಾರದೇ ಇರಲಿ, ಅದರ ಪ್ರಯೋಜನ ಇಡೀ ಸಮಾಜಕ್ಕೆ. ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂಬುದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಮೂಲ್ಯ ಸಂದೇಶಗಳಲ್ಲಿ ಒಂದು.
ಶಿಕ್ಷಣ ಸಂಸ್ಥೆಗೆ ನೆರವಾಗುವುದು ಒಂದು ಉತ್ತಮ ಅಂಶ. ನಾವು ಎಲ್ಲರೂ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾರದೇ ಹೊಗಳಿಕೆ, ತೆಗಳಿಕೆ, ಟೀಕೆ, ಟಿಪ್ಪಣಿಗಳಿಗೆ ಕಿವಿಕೊಡದೆ ಸದುದ್ದೇಶದಿಂದ ಕಾರ್ಯಪ್ರವೃತ್ತವಾದರೆ ಏನಾದರೂ ಒಳ್ಳೆಯದು ಸಾಧಿಸಲು ಸಾಧ್ಯವಾಗ್ತದೆ. ಇದಕ್ಕೆ ಬ್ರಹ್ಮಶ್ರೀ ನಾರಾಯಣ್ ಗುರು ಎಜುಕೇಷನ್ ಟ್ರಸ್ಟ್ ಒಂದು ಅತ್ಯುತ್ತಮ ಉದಾಹರಣೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಅವರ ಜೀವನವನ್ನು ರೂಪಿಸಿರುವ ಎಲ್ಲ ಅಧ್ಯಾಪಕ ವೃಂದದವರನ್ನು ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ಅಭಿನಂದಿಸುತ್ತೇನೆ, ಅವರಿಗೆಲ್ಲ ಶುಭ ಹಾರೈಸ್ತೇನೆ. ಅದೇ ರೀತಿ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಜೀವನದಲ್ಲಿ ಯಶಸ್ಸನ್ನು ಹಾರೈಸ್ತೇನೆ. 2025 SLC ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ಗಳಿಸಿದ ವಿಕ್ರಮ್ ಶೈಲೇಶ್ ನಾಯಕರ ಸಾಧನೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ. ಕಳೆದ ಸಲ 1 ರ್ಯಾಂಕ್ ಬಂದದಾದರೆ ಈ ಸಲ ಕನಿಷ್ಠ 2 ರ್ಯಾಂಕ್ ಆದರೂ ಈ ಸಂಸ್ಥೆಗೆ ಬರಬೇಕು. ಅದೇ ರೀತಿ ಈ ಸಂಸ್ಥೆಗೆ ವರ್ಷವಿಡೀ ಒಂದಲ್ಲ ಒಂದು ರೀತಿಯಲ್ಲಿ ನೆರವು ನೀಡುವ ಶಾಲಾ ಸಂಚಾಲಕರು, ಆಡಳಿತ ವರ್ಗದವರು ಮತ್ತು ಉದಾರ ದಾನಿಗಳಿಗೆ ನನ್ನ ಅಭಿನಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನ್ನ ಬಗ್ಗೆ ಆಡಿದ ಪ್ರೀತಿಯ ಮಾತುಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಇಂದಿನ ಸಮಾರಂಭದಲ್ಲಿ ಭಾಗವಹಿಸುವಾಗ ಮುಂದೆ ಆಸೀನರಾದ ಮಕ್ಕಳನ್ನು ಕಂಡಾಗ ನನಗೂ ನನ್ನ ಹೈಸ್ಕೂಲ್ ದಿನಗಳ ನೆನಪಾಗುತ್ತದೆ. ಆದರೆ ಅದೆಲ್ಲವನ್ನು ಬಿಚ್ಚಿಡಲಿಕ್ಕೆ ಈಗ ಸಮಯಾವಕಾಶವಿಲ್ಲ, ಇನ್ನೂ ಕಾರ್ಯಕ್ರಮ ಜರುಗಬೇಕಾಗಿದೆ. ಇಂದಿನ ಹೈಸ್ಕೂಲ್ ವಾರ್ಷಿಕೋತ್ಸವದ ವರದಿ ಕೇಳಿ ನನಗೆ ಅತೀವ ಸಂತೋಷವಾಯಿತು. ವರ್ಷವಿಡೀ ಪ್ರತಿ ತಿಂಗಳಲ್ಲಿ ಒಂದು 5-6 ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಸದಾ ಇಲ್ಲಿ ಜರುಗ್ತಾನೇ ಇವೆ. ಈ ಹೈಸ್ಕೂಲಿಗೆ ಉಜ್ವಲ ಭವಿಷ್ಯ ಹಾರೈಸ್ತೇನೆ. ಪಾಠ ಮತ್ತು ಪಾಠೇತರ ಚಟುವಟಿಕೆಗಳಲ್ಲಿ ಈ ಹೈಸ್ಕೂಲು ಸದಾ ಮೇಲುಗೈ ಸಾಧಿಸಲಿ. ನಾನು ಕೂಡ ನಿಮ್ಮೆಲ್ಲರಂತೆ ಇವತ್ತು ನಡೆಯಲಿರುವ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಮತ್ತು ಅವರ ಪ್ರತಿಭೆಯನ್ನು ನೋಡಲು ಉತ್ಸುಕನಾಗಿದ್ದೇನೆ. ಇಂದು ದೇಶದ ಏಕತೆ, ದೇಶದ ಸಮಗ್ರತೆ ಇಂದಿನ ತುರ್ತು ಅವಶ್ಯಕತೆಗಳಾಗಿದ್ದಾವೆ. ಹಾಗಿರುವಾಗ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈಗ ನೀವೆಲ್ಲರೂ ನನ್ನೊಟ್ಟಿಗೆ ಘೋಷಣೆ ಕೂಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಒಂದೇ. ಜೈ ಹಿಂದ್. ವಂದನೆಗಳು. Thank you, sir, for your motivational words. And now I request our AO, sir, to read out the name list of the 10th standard teachers whose hard work made to get 100% result for the institution. Over to you, sir. ಬೆಟ್ಟದ ಕಲ್ಲು ಶಿಲೆಯಾಗಬೇಕಾದರೆ ಶಿಲ್ಪಿಯ ಉಳಿಯ ಪೆಟ್ಟು ಬೇಕಂತೆ. ಅದೇ ರೀತಿಯಲ್ಲಿ ಒಬ್ಬ ಮುಗ್ಧ ಮಗು ಉನ್ನತ ಶಿಕ್ಷಣಕ್ಕೆ ಅರ್ಹನಾಗಬೇಕಾದರೆ ಅದಕ್ಕೆ ಶಿಕ್ಷಕರ ಪರಿಶ್ರಮ ತುಂಬ ಮುಖ್ಯ. ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿಕ್ರಮ್ ಶೈಲೇಶ್ ರಾಜ್ಯಕ್ಕೆ 2ನೇ ರ್ಯಾಂಕ್ ಬರಬೇಕಾದರೆ, ಪ್ರೌಢಶಾಲೆಯಲ್ಲಿ 100ಕ್ಕೆ 100% ರಿಸಲ್ಟ್ ಬರಬೇಕಾದರೆ ಅದಕ್ಕೆ ಕಾರಣರಾದಂತಹ ಶಿಕ್ಷಕರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಗುಣವತಿ ಮೇಡಮ್, ಇಂಗ್ಲಿಷ್ ಸಬ್ಜೆಕ್ಟ್, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಗುಣವತಿ ರಮೇಶ್, ಕನ್ನಡ ಅಕ್ಷತಾ, ಹಿಂದಿ ರಮ್ಯಾ, ಮ್ಯಾಥ್ಸ್ ರಶ್ಮಿ, ಸೈನ್ಸ್ ಮಂಗಳ, ಸೋಷಲ್ ಮಂಜುಳಾ, ಆನಂತರ ಆಫೀಸ್ ಕ್ಲರ್ಕ್ ನಳಿನಾಕ್ಷಿ.
ಇವರೆಲ್ಲರನ್ನು ವೇದಿಕೆಯ ಗಣ್ಯರು, ಸಮಾರಂಭದ ಅಧ್ಯಕ್ಷರ ಜೊತೆಯಲ್ಲಿ ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಶಿಕ್ಷಕ ಬಂಧುಗಳ ಸಹಕಾರದಿಂದ, ಪರಿಶ್ರಮದಿಂದ ರಾತ್ರಿ ಹಗಲು ವಿದ್ಯಾರ್ಥಿಗಳ ಚಿಂತನೆಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಅವರಿಗೆ ಬೇಕಾದ ತರಬೇತಿಗಳನ್ನು ನೀಡಿ 100ಕ್ಕೆ 100 ಫಲಿತಾಂಶ ಬರುವುದರಲ್ಲಿ ವಿಕ್ರಮ್ ಶೈಲೇಶ್ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿ ರ್ಯಾಂಕ್ ಗಳಿಸುವುದರಲ್ಲಿ ಕಾರಣಕರ್ತರಾದಂತಹ ಹೈಸ್ಕೂಲ್ ವಿಭಾಗದ, ಆಂಗ್ಲ ಮಾಧ್ಯಮ ಹೈಸ್ಕೂಲ್ ವಿಭಾಗದ ಎಲ್ಲ ಶಿಕ್ಷಕಿಯರನ್ನು ನೋಡಿ, ಮಹಿಳಾ ಶಕ್ತಿ ಎಷ್ಟು ಒಂದು ಪ್ರಬಲವಾಗಿದೆ ಅಂತ ಹೇಳಿದರೆ, ಇಲ್ಲಿ 7 ಜನ ಸ್ತ್ರೀ ಶಕ್ತಿ ಸೇರಿ ಒಂದು ವಿಕ್ರಮನನ್ನು ಸೃಷ್ಟಿ ಮಾಡಿದ್ದಾರೆ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ ಹಾಗೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಹಿರಿಯರ ನುಡಿಯಂತೆ ಈ ತಾಯಂದಿರು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಬೆಳೆಸಿ ಪ್ರೀತಿ ಮಮತೆಯಿಂದ ಕಲಿಸಿ 100ಕ್ಕೆ 100 ಫಲಿತಾಂಶ ಬರುವುದು ಸಾಮಾನ್ಯದ ವಿಷಯ ಅಲ್ಲ. ನಮ್ಮ ಕೈಯ 10 ಬೆರಳುಗಳು ಕೂಡ ಒಂದೇ ರೀತಿ ಇರುವುದಿಲ್ಲ. ಹಾಗಾಗಿ ಒಂದು ತರಗತಿಯಲ್ಲಿದ್ದಂತಹ ಎಲ್ಲ ಮಕ್ಕಳು ಒಂದೇ ರೀತಿಯ ಪ್ರತಿಭೆಯವರಲ್ಲ. ಆದರೆ ಇಲ್ಲಿ ವಿಕ್ರಮ್ ಶೈಲೇಶ್ ದ್ವಿತೀಯ ರ್ಯಾಂಕ್ ಬಂದು 100ಕ್ಕೆ 100 ಫಲಿತಾಂಶ ಬರಬೇಕು ಅಂತಾದರೆ ಅದರಲ್ಲಿ ದೊಡ್ಡ ಪಾಲು ಸಲ್ಲಬೇಕಾದದ್ದು ಶಿಕ್ಷಕ ವೃಂದಕ್ಕೆ ಮತ್ತು ಆಡಳಿತ ಮಂಡಳಿಗೆ. ತಾಯಿಯಾದವಳು ಅನ್ನವನ್ನು ಮಕ್ಕಳಿಗೆ ಕೊಟ್ಟು ತಾನು ಗಂಜಿ ನೀರನ್ನು ಕುಡಿದು ಬದುಕುವಂತಹ ತಾಯಂದಿರು ನಮ್ಮ ಪರಂಪರೆಯಿಂದ ಬಂದಿದ್ದಾರೆ. ನಮ್ಮ ಶಿಕ್ಷಕಿಯರು ತಮ್ಮ ಸಮಯವನ್ನು ತಮ್ಮ ಮಕ್ಕಳಿಗೆ, ತಮ್ಮ ಕುಟುಂಬಕ್ಕೆ ನೀಡಬೇಕಾದ ಸಮಯವನ್ನು ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ನೀಡಿ ಅವರನ್ನು ತಿದ್ದಿ ತೀಡಿ ಅವರಿಗೆ ರಾತ್ರಿ ಹಗಲು ಅವರ ಆ ಪರಿಶ್ರಮಕ್ಕೆ ತಾವು ಬೆಂಗಾವಲಾಗಿ ನಿಂತು ಅವರನ್ನು ಬೆಳೆಸಿ ಈ ಒಂದು ಫಲಿತಾಂಶಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನಾರಾಯಣ ಗುರುಗಳು ಮತ್ತು ಈ ಮಣ್ಣಿನಲ್ಲಿರುವಂತಹ ಎಲ್ಲ ಶಕ್ತಿಗಳು ಆರೋಗ್ಯ, ಸುಖ, ನೆಮ್ಮದಿಯನ್ನು ನೀಡಿ ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಸಂಸ್ಥೆಯ ಉತ್ತಮ ಫಲಿತಾಂಶಕ್ಕೆ ಕಾರಣರಾಗಲಿ ಎಂಬ ಆಶಯದೊಂದಿಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. Thank you, sir. Thank you for our President and AO for the special support. It was not so easy to get the result, but it was the effort of all the teachers. It may be from the KG section to the 10th standard. So all regards goes to all the teacher and our management. Thank you one and all. Now I request our President, sir, to hand over the memento for our chief guest, Mr. Robert Paul D'Souza. Thank you, sir. One tree can start a forest. One word from a goal and a one candle can wipe out the darkness. So here we have a true leader who stands along with us every time, every minute, every second for the
school. So here is such a dynamic personality, Shri P. Dayakar, for a presidential speech. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಇವತ್ತು ಹೆಮ್ಮೆಯಿಂದ ನಿಮ್ಮ ಎದುರು ನಿಂತಿದ್ದೇನೆ. ಯಾಕೆಂದರೆ 2011-12ರಲ್ಲಿ ಏನು ಒಂದು ಕನಸು ಕಂಡಿದ್ದೇನೋ ಅದನ್ನು ಈ ವರ್ಷ ಎಲ್ಲ ನನ್ನ ಮಕ್ಕಳು, ನಮ್ಮ ಶಿಕ್ಷಕರು ಅದನ್ನು ನಿಜವಾಗಿಸಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ನಾನು ಯಾರ ಹತ್ರ ಶಾಲೆ ಅಂತ ಕಾಟಿಪಳ್ಳಾಡ ಅವು ಉಲಾಯತ್ತೆ ಅಂತ ಹೇಳುವ ಒಂದು ಮಾತಿತ್ತು. ಅದೇ ಜನರು ಈಗ ನಿಮ್ಮ ಶಾಲೆ ರ್ಯಾಂಕ್ ಬಂದಿದೆಲ್ಲ ಅಂತ ಹೇಳುವ ಒಂದು ಎತ್ತರಕ್ಕೆ ನಾವು ಬೆಳೆದಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಸಹಕರಿಸಿದ ನಾನು ಒಬ್ಬನಿಂದ ಅಂತೂ ಸಾಧ್ಯವೇ ಆಗಲಿಲ್ಲ. ನನಗೆ ಪ್ರತಿ ಹಂತದಲ್ಲೂ ಹೆಚ್ಚಿನ ಜನರು ನನಗೆ ಬೆನ್ನು ಎಲುಬಾಗಿ ನಿಂತಿದ್ದಾರೆ. ನಮ್ಮ DM ಆಗಿರಲಿ, ನಮ್ಮ ಟ್ರಸ್ಟಿ, ಎಲ್ಲ ಹಿರಿಯ ಭೋಜರಾಜ್ ಮುಂಬೈ ಆಗಲಿ, ನಮ್ಮ ಶಿಕ್ಷಕರಾಗಲಿ, ಪೇರೆಂಟ್ಸ್ ಆಗಲಿ, ನಿತಿನ್ ಅಂತವರು ನನಗೆ ತುಂಬ ಬೆನ್ನು ತಟ್ಟಿದ್ದಾರೆ. ಯಾಕೆಂದರೆ ನಾನು ಯಾವತ್ತೂ ಮರಿಲಿಕ್ಕಿಲ್ಲ. ನನಗೆ ಮಕ್ಕಳಿಗೆ ಅನ್ನ ಅಥವಾ ಊಟ ಅಥವಾ ತಿಂಡಿ ಕೊಡಲಿಕ್ಕೆ ತುಂಬ ಇಷ್ಟ. ಆದರೆ ಅದಕ್ಕೆ ಕ್ರೋಢೀಕರಿಸಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕೆಂದರೆ ಬಿಸಿ ಊಟದಲ್ಲಿ ಯಾವಾಗಲೂ ನಾವು -10,000 ಪ್ರತಿ ತಿಂಗಳಲ್ಲಿ ನಾವು ಆದರೂ ನಾನು ಎಲ್ಲ ಹೇಳ್ತಿದ್ರು ಒಬ್ಬರ್ಚಿ ಮಾರ ಕಮ್ಮಿ ಮಲ್ಪಲೆ ಅಂತ. ಆದರೆ ಯಾವತ್ತೂ ಆ ಗುರುಗಳು ನನಗೆ ಕೈ ಬಿಡಲಿಲ್ಲ. ನಿತಿನ್ ನಿಜವಾಗಲೂ ನಾನು ಎಷ್ಟು ಅವರಿಗೆ ಧನ್ಯವಾದ ಹೇಳಿದ್ರು ಸಾಕಾಗಲಿಕ್ಕಿಲ್ಲ. ನಾನು ಹೀಗೆ ಪರಿಚಯ ಆಯಿತು, ಸ್ವಲ್ಪ ಹಣ ಕೊಡ್ತಿದ್ದೆ, ಮಾತು ಆಯಿತು. ಹಾಗೆ ಒಂದು ದಿನ ಹೇಳಿದರು, ಕಾರೆಲ್ಲ ತುಂಬಿಸಿದ್ರು, ಮಾಸ್ಟ್ರ ಇರು ಪೋಲೆ. ನನಗೆ ಆಶ್ಚರ್ಯ ಆಯಿತು. ದಾದೆ ಒಂತೆಲ್ಲ ಕೊರೋಡ ತೀರೆಗೆ ಬರ್ಚಿ ಸರ್ ಮಾಸ್ಟ್ರ ಈತ ಮಲ್ಪಣ ಎನ್ನ ಒಂಜಿ ಕಿಂಚಿತ್ ಸೇವೆ ಇರೆಗೆ ಅಂತ. ಈಗ ಪ್ರತಿ ವಾರ ನನಗೆ ಹೋದ ಕೂಡಲೇ ಕಾರನ್ನು 10,000 15,000ಗಿಂತಲೂ ಹೆಚ್ಚಿನ ತರಕಾರಿ ವಾರಕ್ಕೆ ಕೊಟ್ಟರೆ ಅದು ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ನೀವೇ ಲೆಕ್ಕಾಗಿ. ನಮ್ಮ ಸಂಸ್ಥೆ ಅತಿ ಹೆಚ್ಚಿನ ಡೋನರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನನಗೆ ಒಂದು ತಮ್ಮನಾಗಿ ನಿಂತು ಪ್ರತಿಯೊಮ್ಮೆ ನಾನು ಎಲ್ಲಿ ಆದಿದ್ರು, ಮಾಸ್ಟ್ರೆ ಓಲ್ಲಾರೆ ಪಂತ ತರಕಾರಿ ಉಂಡು ಬಲೆ ಮೊನ್ನೆ ಸಾಗೆ ಸ್ಕೂಲ್ ಡೇತೆ ಒಂಜಿ ಕರ್ಕೊಂಬಿಡಂಡು ಜೋಕ್ಲೆ ಸ್ವೀಟ್ ಮಲ್ತು ಕೊರಲೆ. ಇಂಥ ಒಂದು ಸತ್ಯ ಹೇಳ್ತೇನೆ, ನಿಜವಾಗಿಯೂ ನನ್ನ ಮನ ತುಂಬಿ ಅವರಿಗೆ ನಾನು ಬರುವುದಿಲ್ಲ ಹೇಳಿದರು. ನನಗೆ ನೀವು ಇದು ಮಾಡೋ ಸನ್ಮಾನ ನಾನು ಇಲ್ಲ, ಬನ್ನಿ ನೀವು ಗೆಸ್ಟಾಗಿ ಬನ್ನಿ ಅಂತೇಳಿ ಅವರಿಗೆ ಕರೆದು ಇವತ್ತು ಸನ್ಮಾನವನ್ನು ಮಾಡಿದೆ. ನಿಜವಾಗಿಯೂ ಅವರಿಗೂ ಅವರ ಶ್ರೀಮತಿಯವರಿಗೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರ 2 ಮಕ್ಕಳಿಗೂ ಎಲ್ರಿಗೂ ಅವರಿಗೆ ದೇವರು ಆಯುರಾರೋಗ್ಯ ಕೊಡಲಿ. ನಮ್ಮ ಶಿಕ್ಷಕರು 100% ಫಲಿತಾಂಶ ತಂದು ಕೊಟ್ಟಿದ್ದಾರೆ. ಅವರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಚಿರಋಣಿ. ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆವರೆಗೆ ಹೋಗಿದ್ದಾರೆ, ಅದನ್ನು ಹೇಳಿ ಹೆಮ್ಮೆಯಿಂದ ಹೇಳ್ತೇನೆ. ಕ್ರಿಕೆಟ್ ಆಗಲಿ, ಸೊ ಒಂದು ಇಂಟೀರಿಯರ್ ಪ್ಲೇಸಲ್ಲಿ ನಾವು ಇದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ನಾವು ತಲುಪಬಹುದು ಎಂಬ ಸಂದೇಶವನ್ನು ಮಕ್ಕಳು ಕೊಟ್ಟಿದ್ದಾರೆ. ಅದಕ್ಕೆ ಸಹಕರಿಸಿದ ಎಲ್ರಿಗೂ ಇನ್ನೊಮ್ಮೆ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಶಿಕ್ಷಕರು ಹಾಗೂ ನಮ್ಮ ಹೆತ್ತವರು ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿದಿರಿ. ನಾನು 11-12ರಲ್ಲಿ ಚಾರ್ಜ್ ತಗೊಂಡಾಗ ಇದ್ದದ್ದು ಕೇವಲ 222 ಮಕ್ಕಳು, ಈಗ ಅದು 701 ದಾಟಿ ಮುಂದುವರೆದಿದೆ. ಅದಕ್ಕೆಲ್ಲ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ನನ್ನ ಮನದಾಳದ ಕೃತಜ್ಞತೆಗಳು. ಈ ಸಂಸ್ಥೆ ನಮ್ಮ ತಂದೆಯ ಒಂದು ಕನಸಿನ ಕೂಸು. ಯಾವಾಗಲೂ ಹೇಳ್ತಾ ಇದ್ದರು, ನಾವು ಮಧ್ಯಮಲ ಬಡ ವರ್ಗದ ಕೆಳಗೆ ಮಲ್ದಿನಿ ಆ ಜೋಕುಲ್ ಕಲ್ಪೋಡು. ನಾನು ಅವರು ಇಲ್ಲಿಗೆ ಹಣ ಹಾಕುವಾಗ ಗಲಾಟೆ ಮಾಡ್ತಿದ್ದೆ ಒಮ್ಮೊಮ್ಮೆ ಅವ್ರ ಹತ್ರ, ನಮಗೇನು ಇಡೋದಿಲ್ಲಪ್ಪ, ನೀವೆಲ್ಲ ಕೊಂಡೋಗಿ ಶಾಲೆಗೆ ಹಾಕ್ತಿದ್ದೆ. ಆಗ ಒಂದು ಮಾತು ಹೇಳಿದರು, ಇಲ್ಲ ಮಗ, ನಿಮಗೆ ದೇವರು ಬೇರೆ ರೂಪದಲ್ಲಿ ಕೊಡ್ತಾರೆ, ನೀವು ಇದಕ್ಕೆ ಅಡ್ಡಿಪಡಿಸಬೇಡಿ. ನಿಜವಾಗಿ ಹೌದು, ನಮಗೆ ದೇವರು ಕೈ ಹಿಡಿದಿದ್ದಾರೆ. ಅವರ ಮಾತು ಇವತ್ತು ನಿಜ. ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸೋಣ, ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಅಂತ ಆಶಿಸುತ್ತಾ, ಎಲ್ಲರ ಸಹಕಾರವನ್ನು ಮುಂದೆಯೂ ಯಾಚಿಸ್ತಾ ಈ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು. Thank you, sir, for your continuous support and encouragement. It is not joy that makes us grateful. It is a gratitude that makes us joyful. It's a time to wave goodbye to the cheerful and the wonderful audience with a sign of the pride and gratitude. So now I request our assistant teacher, Mrs. Suchitra, for the vote of thanks.
A very good evening, one and all present here. Gratitude is the fairest blossom which springs from the soul. On behalf of BNG Educational Trust Katipalla, it is my pleasure to propose vote of thanks for today's annual day celebration. First and foremost, I express our heartfelt gratitude to our President, Shri P. Dayakar, for his guidance, encouragement, and inspiring leadership. Thank you, sir. I would like to extend our thanks to Mrs. Pratibha Kulai, who had to leave early due to her busy schedule and commitments. We appreciate her presence and the time spent with us. We are deeply honored by the presence of Sri Robert Paul D'Souza, retired General Manager, MRPL, who is spared time from his busy schedule to grace this occasion. Thank you, sir. A special words of appreciation to Master Vikram Shailesh Nayak, State second rank holder in the SSLC examination 2024-25, for inspiring our students with his achievements. Thank you, Vikram, to making us proud. A special word of appreciation to Sri Nitin Shetty, vegetable merchant by Kampadi, to your kindness and willingness to support our institution mean a lot to us. Thank you, sir. I extend my sincere thanks to Dr. Ganesh Amin Sankamar, Trustee and Administrative Officer, Brahmashri Narayana Guru Educational Trust. Thank you, sir. Let's give a big thanks to Mr. D.M. Karkera, Trustee, BNG Educational Trust, who had left bit early. Thank you, sir. I wish to express special gratitude to Mr. Rajaram Salyan, Trustee, BNG Educational Trust. Thank you, sir. I extend my most sincere thanks to Mr. Boja Anchan Madhya, Trustee, BNG Educational Trust. Thank you, sir. I wish to express special gratitude to Mr. Madhukar Amin, Trustee, BNG Educational Trust, even though he had to leave the stage early. Thank you, sir. In the absence of Mr. Umeshyam Karkera, retired principal, SNG PU College, I express my heartfelt thanks to him. I express my sincere thanks to Mr. Hemant, Principal of ITI College, Gurunagara, Madhya, Shri Dharmapala MT, Principal, Aided PU College, Mrs. Gunavati Ramesh, Headmistress, English Medium High School, Mrs. Sureka Chidanand, Headmistress, Aided High School, Mr. Mahavir Mantagani, Headmaster, English Medium Primary Section, for their solid support system and encouragement. Thank you all. I extend my heartfelt gratitude to Mr. Muralidhar Hechan, our school PTA President. Thank you, sir, for your wonderful support. My sincere thanks to SPL Bhakti Shetty and all the students' representatives for coordinating the event with great enthusiasm. My heartfelt thanks to our PTA representatives for your tireless effort and dedication. You are the glue that holds on school community together. Thank you all. I would like to thank the people who worked behind the screen to make this event happen. Our technical arrangement team, stage setting and lighting, media and police. Thank you all. A special thanks to our dear parents for your support, trust and partnership in our journey of education. A big thanks to our dedicated teachers, non-teaching staff and volunteers, present and old students. Your hard work made today's event grand success. Thank you all for making this annual day remarkable and joyful. Have a wonderful evening.
May God continue to shower His abundant blessing on all the people who have connected with this great institution. Thank you, one and all. Sir. ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ, ಕೆಲವೇ ನಿಮಿಷಗಳಲ್ಲಿ ಮಕ್ಕಳ ಮನೋರಂಜನಾ ಕಾರ್ಯಕ್ರಮ ಶುರುವಾಗಲಿಕ್ಕಿದೆ. ತಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ತಕ್ಷಣ ಕ್ಲಾಸಿಗೆ ಹೋಗಿ ಆ ಕಾಸ್ಟ್ಯೂಮನ್ನು ಒಂದು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು. ಆಗಲೇ ಎಲ್ಲ ಪೇರೆಂಟ್ಗಳು. ಮತ್ತು ನಾಳೆ ಬೆಳಿಗ್ಗೆ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಇರೋದರಿಂದ ಆದಷ್ಟು ಕಸವನ್ನು ಹಾಕಬಾರ್ದು ಅಂತ ನಾನು ನಿಮ್ಮಲ್ಲಿ ತುಂಬ ವಿನಮ್ರತೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಬೆಳಿಗ್ಗೆ ಬಂದು ನಿಮ್ಮ ಮಕ್ಕಳೇ ಇಲ್ಲಿ ಹೆಕ್ಕೋದು, ಅವರಿಗೆ ಕಲಿಸ್ತೇವೆ ನಾವು ಹೆಕ್ಕಲಿಕ್ಕೆ, ಆದರೆ ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿದರೆ ತುಂಬ ಒಳ್ಳೆಯದು. ಈ ಸಾಹಿತ್ಯ ಪರಿಷತ್ತು, ಹೋಬಳಿ ಮಟ್ಟದ ಸಾಹಿತ್ಯ ಪರಿಷತ್ತು, ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಗುಣವತಿ ರಮೇಶ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಸಾಹಿತ್ಯ ಸಮ್ಮೇಳನಕ್ಕೆ ಅವರ ಪರವಾಗಿ ನಾನು ಎಲ್ಲರನ್ನೂ ಸ್ವಾಗತಿಸ್ತೇನೆ. ನಾಳೆ ನಿಮಗೆ ಈಗಲೇ ಆಮಂತ್ರಣವನ್ನು ಕೊಡ್ತೇನೆ. ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಸಹ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ.
I request first to fifth standard dance student should assemble near the backstage, and also Bharatanatyam student assemble near the backstage. The highest attended concert by a middle of the stage. There. There. Start. Good evening everyone. My name is Shaurya of class 4. My name is Khadija Hiba of class 3rd. We are your host of today's program. Today is a special day as we celebrate our annual day with joy and talent. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ವಿಘ್ನ ನಿವಾರಕ ಅಧಿಪತಿ ಆನೆ ಮೊನೆದ ಗಣಪತಿ ದೇವರನ್ನು ಸುರುಕಾದು ದುಂಬುದಿಯೊಂದು ಸ್ವಾಮಿ ನಾರಾಯಣ ಗುರುಕು ಕೈಮುಗಿಯೊಂದು ಇಣಿದ ಸಾಂಸ್ಕೃತಿಕ ಲೇಸಿಗು ಬತ್ತಿನ ಭಿನ್ನೆರನ ಮಾತರೆನ್ಲ ಮೋಕೆಡು ಎದುಕೊನೊಂದುಲ್ಲ ಇಣಿತ ಲೇಸಿನ ಶುರುಬಲ್ಪರೆ ಅನುಕೆನೊಂದುಲ್ಲ. Now we are delighted to begin our cultural performances with divine, graceful presentation with Raga, Bhava, Tala, Gajanana Bhuta Ganadi Sevitam. Now our primary Bharatanatyam students are going to perform for a devotional dance with the great respect towards Lord Ganapati and Lord Devi. Let's sit back and welcome them. Hello.
जम्बू फलसार भक्षितम् उमासुतं शोक विनाशकारणं नमामि विघ्नेश्वर पाद पङ्कजम् श्यामळे मीनाक्षी सुन्दरेश्वर साक्षी श्यामळे मीनाक्षी सुन्दरेश्वर साक्षी शङ्करी गुरुगुहस मुद्भवे शिवेमं शङ्करी गुरुगुहस मुद्भवे शिवेमं पामरमोचनि पंकजलोचनि पद्मासनवाणि हरिलक्ष्मी विनुते शाम्भवी श्यामळे मीनाक्षी श्यामळे मीनाक्षी सुन्दरेश्वर साक्षी शङ्करी गुरुगुहस उद्भवे शिवेव शङ्करी गुरुगुहस उद्भवे शिवेव पामरमोचनि पङ्कजलोचनि पद्मासनवाणि हरिलक्ष्मी विनुते शाम्भवी श्यामळे मीनाक्षी श्यामळे मीनाक्षी श्यामळे मीनाक्षी What a grateful performance! Their expression was awesome. Our next performance is by our first standard student. They will be presenting a lively, colorful Kannada theme song, Bani Gella Habba, 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 which means come let us celebrate. Let's encourage them with a big round of applause.
ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ, ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ.
ಸೊಗಸಿನ ಹೆಜ್ಜೆಗಳು ನಮ್ಮಲ್ಲಿ ಹಬ್ಬದ ಸಂತೋಷವು ಮೂಡಿಸಿದೆ. ಈ ನೃತ್ಯಕ್ಕೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಪಿಂಗಾಗಪೂರಿ 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 ಪಿಂಗಾ. Hey Khadija, what are you singing? What does mean of Pingagapuri? Pingagapuri means let's play sing. This song refers to a playful, colorful Marathi folk dance. So let's welcome them. Pingagapuri, 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 Pinga. Mala pingyani mala kolavali raat khalavali puri pinga. Pingagapuri, 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 Pinga. Mala pingyani mala kolavali raat khalavali puri pinga. लटपट कमर दामिनी अधर रागिनी हो. लटपट कमर दामिनी अधर रागिनी मेरे दर आई कैसी सज धज देखो मेरे पिया की सांवरी जिया से बावरी मेरे अंगना में देखो आज खिला है चांद. ये बाजे धुन छम छम छमाते छा तोरा जीवन छम छम छमाते छा. ये बाजे धुन छम छम छमाते छा तोरा जीवन छम छम छमाते छा. लटपट कमर दामिनी अधर रागिनी मेरे दर आई कैसे सज धज देखो मेरे पिया की सांवरी जिया से बावरी मेरे अंगना में देखो आज खिला है चांद. ये बाजे धुन छम छम छमाते छा तोरा जीवन छम छम छमाते छा. ये बाजे धुन छम छम छमाते छा तोरा जीवन छम छम छमाते छा.
Wow, such a lovely performance. Now let us take you all on a beautiful journey back in time. Here we present a retro mix of Kannada, Hindi, Tamil. So let's welcome them. என்னோடு ஆடு இது நிஜம் இளமை ஜெயிக்கும் லகிடஜம் லகிட தப்பஜம் இளையவன் கனவு பலிக்கும் லகிடஜம் லகிட தப்பஜம் திசைகளிட்டு முரசு கொட்டும் வெற்றி திலகம்தான் உன்னைத்தானே உன்னைத்தானே உன்னைத்தானே. Truly, they captured the fun, charm, spirit of the retro mix. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗವಷ್ಟೇ. ಪರಿಸರವು ನಾವು ಉಸಿರಾಡುವ ಗಾಳಿ,
ಕುಡಿಯುವ ನೀರು ಮತ್ತು ಬೆಲ್ಲದ ಆಹಾರವನ್ನು ಒದಗಿಸುತ್ತದೆ. ಇದೀಗ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿಯ ನೃತ್ಯ. So please welcome them. ಪ್ರಕೃತಿ ಮಾತೆಯ ಸ್ವರೂಪ. ತನ್ನ ಮಡಿಲಲ್ಲಿ ಕಾಡು ಗಿಡ ಮರ ನದಿ ಪ್ರಾಣಿ ಪಕ್ಷಿ ಅದರಲ್ಲೂ ಬುದ್ಧಿಜೀವಿ ಮನುಷ್ಯನು ಆಶ್ರಯ ಪಡೆದು ಸಂತೋಷದಿಂದ ಬಾಳ್ವೆ ನಡೆಸುತ್ತಾನೆ. ದೇವಿ ಪ್ರೀತಿಯ ಬಂದರೆ ಹೇಗಂತ ಮಾಡಲಿ ವರ್ಣನೆ, ಮನಸೂರೆ ಮಾಡಬಲ್ಲ ಸ್ವರ್ಗನೇ ಇಲ್ಲಿದೆ, ತಂಗಾಳಿ ಎದೆಯನ್ನು ತುಂಬಿದೆ. ಕಾಡು ಮರಗಳು ಮನುಷ್ಯನಿಗೆ ಎಷ್ಟೇ ಉಪಕಾರಿಯಾದರೂ ತನ್ನ ಅತಿಯಾಸೆ ಲಾಭಕ್ಕಾಗಿ ಕಾಡಿನ ನಾಶ ಹಾಗೂ ತನ್ನ ವಿನಾಶಕ್ಕೆ ಮುಂದಾದ. ನನ್ನ ಮಡಿಲಲಾಡಿ ಬೆಳೆದು ನನ್ನನ್ನೇ ಕೊಲ್ಲುವಿರಿ, ನಿಮ್ಮ ಮಂಕು ಬುದ್ಧಿಯಿಂದ ಸ್ವಾರ್ಥಿಯಾಗಿ ನಲಿಯುವಿರಿ. ನನ್ನ ಬಂಧು ಬಳಗದವರ ನನ್ನಿಂದ ಅಗಲಿಸಿದ್ದೀರಿ, ಬೇಕು ಎಂದಿದ್ದೆಲ್ಲ ಕೊಟ್ಟೆ ನಿಮ್ಮ ನನ್ನ ಮಕ್ಕಳೆಂದು ತಿಳಿದೆ. ಅಮೃತವ ನಿಮಗೆ ಕೊಟ್ಟೆ, ವಿಷ ನಿಮ್ಮ ಕೈಯಾರೆ ಕುಡಿದೆ. ಕಾಂತಾರ ಕಾಂತಾರ ಕೈವ ದೇಗುಲ, ಕಾಂತಾರ ಕಾಂತಾರ ಜೀವಿಗಳ ಜೀವಾಳ, ತಾಳ್ಮೆಯಿಂದ ಕಾಯುವೆ ನಿಮ್ಮನ್ನು, ಮಿತಿ ಮೀರಿದರೆ ಯಮನ ಪಾಶಕ್ಕೆ ನೂಕುವೆನು. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು, ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ದುರಿ ಕುಣಿಕೆಯಾಗದೇನು.
Thank you all for your support. Thank you for all being here. ಧನ್ಯವಾದಗಳು. Good evening, everyone. My name is Sanidhya S. Shetty. I am from class 5th. My name is Bhumika D. Shetty. I am from class 7. Let us continue our program. Today we have a lot of exciting programs prepared by our talented students. We are excited to present a dance that is filled with tradition, purity and elegance. Yes, we are talking about Bharatanatyam. Bharatanatyam is India's oldest and most beautiful classical dance form, and this dance celebrates our rich culture and heritage. Our friends are going to perform Bharatanatyam. Please enjoy the performance. Ram 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 Jaya 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 Ram. 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 Ram 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 Jaya Jaya
Are you enjoyed? Yes, obviously. It was a wonderful performance. Hey, do you know anything about Tulnadu? I know something about it. ಮೂಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಣು ಗೊತ್ತೊಂದು ಗಡಿ ಕೊಟ್ಪಿ ಕಡಲು ಆಯ್ತ ನಡುಟುಂಡು ನಮ್ಮ ಈ ಪೊರ್ಲ ತುಳುನಾಡು ಬಲಿಚಕ್ರವರ್ತಿ ಆಳ್ವಿಕೆ ಮಲ್ದಿನ ನಾಡಿಗೆ ಪರಶುರಾಮೇರ್ನ ಕುಡರಿ ಪೆಟ್ಟುದ ಶಕ್ತಿದ ಕಮ್ಮನೆ ಮಣ್ಣುದ ನಾಡಿಗೆ ಪಚ್ಚೆ ಸಿರಿಟು ನಾಗನಡೆ ಸರ್ಪ ಜಡೆತ ಮಣ್ಣುಗೆ ಈ ತುಳುನಾಡು. ಓ ಅಂದ ಇತ್ತೆ ನಮ್ಮ ತುಳುನಾಡ ಪೊರ್ಲನು ನಲಿಕೆ ದೊಡ್ಡಿಗೆ ತೋ ಜಾರಿ ಬರೋಂದುಲ್ಲೇರು ನಮ್ಮ ಶಾಲೆದ ಜೋಕುಲು.
ಬಿಡುಮಾಡು ಬಲ್ಲಾಡು ಹಿಂಕೊಡು ಬತ್ತಿರು ಮುರ್ಕೊದ ಬೋಂಡೆಗು ಬಿಡುಮಾಡು ಬಲ್ಲಾಡು ಹಿಂಕೊಡು ಬತ್ತಿರು ಮುರ್ಕೊದ ಬೋಂಡೆಗು ಬಿರುಮಾಲು ಬಲ್ಲಾಡು ಹಿಂಕೊಡು ಬತ್ತಿರು ಮುರ್ಕೊದ ಬೋಂಡೆಗು ಬಿರುಮಾಡು ಬಲ್ಲಾಡು ತುಳುನಾಡ ಸೀಮೆ ಪಡುಮಲೆ ಬೂಡು ತಾಯಿರ ಕಾಡುಡು ತಾಯಿರ ಕಾಡುಡು ನಮ್ಮ ತುಳುನಾಡು ಸತ್ಯ ಧರ್ಮದ ಬೂಡು ತುಳುವ ಈ ಮಣ್ಣ ಪೊರ್ಲು ಯಕ್ಷಗಾನ ತುಳುನಾಡೆ ಪೊರ್ಲುವೋ ಕಲೆ ಕುಲ್ಲ ಸಾಲು ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಬೂಡು ನಮ್ಮ ತುಳುವ ಭಾಷೆ ನಮ್ಮ ತುಳುವ ಸಂಸ್ಕೃತಿ ನಮ್ಮ ತುಳುವ ಜನಗುಲು ಈ ನಮ್ಮ ತುಳುನಾಡು ತುಲೆ ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಬೂಡು ತುಳುವ ಈ ಕಲಿದು ಪೂರ ನಮ್ಮ ಒರಿಪುಡು ತುಳುನಾಡು. Wow, that was a wonderful Tulunadu dance. Yes, it really showed the beauty and energy of our Tulunadu culture. ನಮ್ಮ ಉತ್ತರ ಕರ್ನಾಟಕದ ನೃತ್ಯ ಕಂಸಾಲೆಯ ಬಗ್ಗೆ ತಿಳಿದಿದೆಯಾ ಭೂಮಿಕಾ? ಇಲ್ಲ. ನಮ್ಮ ಕರ್ನಾಟಕದ ಸಂಸ್ಕೃತಿ, ಪರಂಪರೆ ಮತ್ತು ಭಕ್ತಿ ಭಾವವನ್ನು ಒಟ್ಟುಗೂಡುವ ವಿಶಿಷ್ಟ ನೃತ್ಯವೇ ಕಂಸಾಲೆ. ಹೌದಾ? ಮಲೆಮಹದೇಶ್ವರನಿಗೆ ಅರ್ಪಿಸುವ ಈ ಜನಪದ ನೃತ್ಯದಲ್ಲಿ ಜೇಂಕರಿಸುವ ಕಂಸಾಲೆಯ ಧ್ವನಿಯೇ ಮುಖ್ಯ ಆಕರ್ಷಣೆ. ಹಾಗಾದರೆ ಪ್ರೀತಿಯ ಪ್ರೇಕ್ಷಕರೇ, ನನ್ನ ಸ್ನೇಹಿತರ ಅದ್ಭುತ ಕಂಸಾಲೆ ನೃತ್ಯವನ್ನು ಆನಂದಿಸಲು ಸಿದ್ಧರಾಗಿ. ಇದೀಗ ಕಂಸಾಲೆ ನೃತ್ಯ ನಿಮ್ಮ ಮುಂದೆ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಳೆಯೊಳಗೆ ತಪ್ಪದೆ ನಳಿದು ನಾಟ್ಯವಾಡುತ್ತಕ್ಕಂತಹ ನಮ್ಮಪ್ಪಜಿ ಮುದ್ದು ಮಾದೇಶ್ವನ ಪಾದಕ್ಕೊಂದ್ಸಲ ಉಘೇ ಅನ್ರಪ್ಪೋ. ಇದ್ದಾನು ತುರನೇ ಹರರ ಗೌರಿಗೆ ಹುಟ್ಟಿದ ಕುಮಾರನೇ, ವಿದ್ಯಾ ಬುದ್ಧಿ ತುಂಬಿದ ಗುರುವೇ ತೋರಯ ಮಾದೇಶ್ವರನ. ಇದ್ದಾನು ತುರನೇ ಹರರ ಗೌರಿಗೆ ಹುಟ್ಟಿದ ಕುಮಾರನೇ, ವಿದ್ಯಾ ಬುದ್ಧಿ ತುಂಬಿದ ಗುರುವೇ ತೋರಯ ಮಾದೇಶ್ವರನ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಳೆಯೊಳಗೆ ತಪ್ಪದೆ ನಳಿದು ನಾಟ್ಯವಾಡುತ್ತಕ್ಕಂತಹ ನಮ್ಮಪ್ಪಜಿ ಮುದ್ದು ಮಾದೇಶ್ವನ ಪಾದಕ್ಕೊಂದ್ಸಲ ಉಘೇ ಅನ್ರಪ್ಪೋ. ಮುಂಗುಂಡದ ಮಾದೇವನವರು ಮುಂಗಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಹೊಗೆ ಮಂಜು ಕವಿದಾವೆ.
ಬೆಟ್ಟದ ಮಾದೇವ ಬರುವಾಗ ಗುಟ್ಟು ಕಲ್ಲು ಗುಡುಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಓ ಕಾಣಿಕೆ ತಂದೀವ್ನಿ ಸ್ವಾಮಿ ಕಾಣನಲು ಮಾದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆನು ಮಾದೇಶ್ವರನ ಗಂಡುಲಿ ಮ್ಯಾಲಿನ ಗದ್ದಿಗೆ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದಾರಿಯೋ ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಓ ಕಾಡು ಪಾರಿವಾಳನಕ್ಕಿ ಕಣ್ಣನ ಮರಿ ದುಂಬಿಗಳೋ ಲವಳನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರ್ದಾವೆ ಕೋಗಿಲೆ ಎದ್ದು ಕೊಂಬೆಯ ನೇರಿ ಕೂಗುತ್ತವೋ ಮಾದೇಶ್ವರನ ರಾಘವನೆತ್ತಿ ದುಂಡು ಮಾದಯ್ಯನ ಕೂಗಿ ಕರ್ದಾವೆ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಓ ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನೀನಂತೆ ಅಲ್ಲಲ್ಲರ್ಸಿದ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿನಂತೆ ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿನಂತೆ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಓ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಓ ಮಲೆ ಜೇನು ಮಲೆ ಗುಂಜು ಮಲೆ ಗೊಲಗಂಜಿ ಮಲೆ
777 ಮಳೆಯೊಳಗೆ ತಪ್ಪದೆ ನಲಿದು ನಾಟ್ಯವಾಡುತ್ತಕ್ಕಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದೇಶನ ಪಾದಕ್ಕೊಂದ್ಸಲ ಉಗೇ ಅನ್ರಪ್ಪೋ. ಮುಂಗುಂಡದ ಮಾದೇವನವರು ಮುಂಡಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಹೊಗೆ ಮಂಜು ಕವಿದಾವೆ. ಧನ್ಯವಾದಗಳು. ನೃತ್ಯ ಹೇಗಿತ್ತು? ಓಹೋ, ತುಂಬಾ ಚೆನ್ನಾಗಿತ್ತು. ವಾಟ್ ಇಸ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್? ಎವ್ರಿ ನೇಷನ್ ಹ್ಯಾಸ್ ಅ ಸ್ಟೋರಿ, ಬಟ್ our India story is written with bravery, love and endless sacrifice. And today's dance is not just a performance, it's a salute to every soldier standing at the border. Yes, Bhumika, whenever we see the tricolor fluttering in the sky, it reminds us of the heroes who gifted us freedom. So now our friends presenting a soulful patriotic dance. So let's your hearts open, let's your emotional rise. Please enjoy the performance. मैं लड़ जाना है लहू में एक चिंगारी, जिद से जुनून तक है जाना, हर कतरा बोल रहा मैं लड़ जाना है लहू में एक चिंगारी, जिद से जुनून तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनून तक है जाना, हर कतरा बोल रहा। अल्लाह फिरते बन के कफन जब तुरिया, तन के मौत नू बाचा, मारे थर थर कंबदे सारे। अल्लाह फिरते बन के कफन जब तुरिया, तन के मौत नू बाचा, मारे थर थर कंबदे सारे। संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। संदेशे आते हैं हमें तड़पाते हैं, जो चिट्ठी आती है वो पूछे जाती
तैयार है? yes, sir! क्या बदले के लिए आपका खून खोल रहा है? yes, sir! कमांडर्स, who are we? Indian Army, sir! Indian Army ने ये जंग शुरू नहीं की थी, but we will bloody hell finish it! Yes, sir! How's the Josh? High, sir! How's the Josh? High, sir! I said, how's the Josh? High, sir! Good! जोश की बूंदे बूंदों में जीत ही गूंजे इस गूंज से गिर जाएगा आसमान भी कदमों में रोको ना सपनों के तूफानों को रोको ना जज्बों की उड़ानों को रोको ना आंखों के निशानों को आग जैसे बरसा दे ये इरादे जिगरा है जिगरा है जिगरा है जिगरा है जिगरे से निकलेंगी चिंगारियां जिगरा है जिगरा है जिगरा है जिगरा है जिगरा से निकलेंगी चिंगारियां जिद है मेरी दर्द चीर के निकल चुका मौका मिले तो करूं मैं ये दोबारा जुनून के आग में उबलती मेरी कोशिशों को चाहिए ना कोई और सहारा मौका मिले तो करूं मैं ये दोबारा जुनून की आग में उबलती मेरी कोशिशों को चाहिए ना कोई और सहारा सुरमा 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 के चले माए चलते रहे रहे खौफ हमारे लहरा के झूमे तिरंगा आजाद रहे आबाद रहे तू तारों को झूमे तिरंगा माँ से है माटी माँ से है माता माथे पे माटी सजा के चले चलते रहे खौफ हमारे लहरा के झूमे तिरंगा आजाद रहे आबाद रहे तू तारों को झूमे तिरंगा That was really a graceful patriotic dance. Yes, it made us so proud of our country. Hey, do you like yoga?
Yes, yoga is not just an exercise, it's a lifestyle, a way of bringing peace into our busy mind. Yoga was born in our India thousands of years ago. Our rishis discovered it to keep the body healthy and the mind calm. Correct. And today whole world follows yoga. So now our friends are ready to share beautiful balance to that yoga performance. Let's welcome them.
सेवन रघुपति सायन शतयोजन शतशतयोजन शरधि नियोजन शर परिलंघन रघुनंदन रघुनंदन रघुवर सेवन रघुपति सायन शतयोजन शतशतयोजन शरधि नियोजन शर परिलंघनने हरिभाजन हरिभाजन हरिमद भाजन दशमुख कंपन बड़वाकृत बड़वाकृत बड़बाणलकृत बहुभस्मार्चन जय केतन जय जय केतन जय हय प्रापुन जय मिडदापुदने नमः सोमाय रुद्राय महाग्रासाय हेतवे प्रपद्येऽहं विरूपाक्षं शरण्यं ब्रह्मचारिणं महादेवं महायोगं ईशानं पौरिकापतिं योगिनां योगदातारं योगमाया समावृतम्
टिच्चरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रति प्रदक्षिणं मम Wow, what a peaceful reflection. Absolutely, Bhumika. We hope this presentation inspired all of us to include a few minutes of yoga in our daily life. Our next performance is dedicated to the most beloved deity of Karnataka, Lord Ganapati, the remover of obstacles. We now move to the lively and vibrant rites of our Tulnadu, and this is not just any dance, it's the energetic Ganapati dance filled with festive spirit. So let's welcome the performance with a big round of applause.
bust it up, give it up. Hey yo, give it up. That's right. I got my bong in my cup and I'm about to bust it up. Get into the flex, get into the groove. जो है दिल ने कहा कि साडा दिल भी तू, साडी जान भी तू, साडी शान भी तू, मां भी तू, अरे मां भी तू, अरे जान भी तू, कि साडा दिल भी तू, साडी जान भी तू, साडी शान भी तू, मां भी तू, अरे मां भी तू, अरे जान भी तू. Now move your head around. श्री मंगल मूर्ति दर्शन मात्रे मन कामना पूर्ति जय देव जय देव जय देव जय देव. Hey boy, play that drum. What a divine and graceful performance we just witnessed. Absolutely, Bhumika. It felt like the stage turned into a temple of dance.
Our next performance is something very special and very graceful. Yes, Sanitya. Bharatanatyam is known for its lovely hand gestures, perfect expressions, and elegant movements. Now our talented dancers are ready to show the classical beauty on stage. शम्भो शिव शम्भो स्वयं शम्भो शिव शम्भो स्वयं शम्भो शिव शम्भो स्वयं शम्भो शिव शम्भो स्वयं शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक भो शम्भो शिव शम्भो स्वयम्भो भो शम्भो शिव शम्भो स्वयम्भो निर्गुण परब्रह्म स्वरूप निर्गुण परब्रह्म स्वरूप गम गम भूत प्रपंच रहित निर्गुण परब्रह्म स्वरूप गम गम भूत प्रपंच रहित निज पुर निहित निदान्त गनंद निज पुर निहित निदान्त गनंद निज पुर निहित निदान्त गनंद आनंद अतिशय अक्षय लिंग निज पुर निहित निदान्त गनंद आनंद अतिशय अक्षय लिंग आनंद अतिशय अक्षय लिंग भो शम्भो शिव शम्भो स्वयम्भो भो शम्भो शिव शम्भो स्वयम्भो दिनि 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 गिटकतो दिनि 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 गिटकतो तुम तुम दिनि गिटतरि गिटकतो तुम तुम दिनि गिटतरि गिटकतो दिनि 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 गिटकतो तुम तुम दिनि गिटतरि गिटकतो दिनि 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 गिटकतो तुम तुम दिनि गिटतरि गिटकतो मदंत मुनिवर वंदित ईशा मदंत मुनिवर वंदित ईशा मदंत मुनिवर वंदित ईशा सर्व दिगंबर वेष्टित वेश
ಪರಮೇಶ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ Wow, that was such a graceful performance. Yes, it really showed the beauty of our classical dance tradition. Let's give them a big round of applause. Thank you. Good evening, ladies and gentlemen. Are you ready to get that thrill of exciting dramas, energetic dance and power-packed performance of our young talented students? I'm Varsha M. Shettigar of Class 10. We are so excited to be hosting this event for all of you. ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿಯಾಗುತ್ತದೆ. ಕರ್ನಾಟಕ ಬರೀ ನಾಡಲ್ಲ, ಅದು ನಮ್ಮ ಸಂಸ್ಕೃತಿಯ ಬೀಡು. ಪವಿತ್ರ ಭಾರತ ಮಾತೆಯ ಮಡಿಲಲ್ಲಿ ರಾರಾಜಿಸುವ ನಮ್ಮ ಕರುನಾಡ ತಾಯಿ ಭುವನೇಶ್ವರಿ ಮಾತೆಗೆ ನಮ್ಮದೊಂದು ಸಲಾಂ. ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು
ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣವೇ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿದ ತುಂಗೆಯಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಧನ್ಯವಾದಗಳು. Ladies and gentlemen, prepare to be mesmerized. Dance is the language of soul, a dialogue without words. Tonight, we'll witness a dialogue of grace, rhythm and emotion. Now hold your breath for journey back in time with Kerala and Gujarat style of dance. పెంచావే కుమ్మంలోకి హోలీ తెచ్చావే నువ్వు పక్కనుంటే ఇంతేనేమోనే నాకు ఒక్కో గంట ఒక్కో జన్మే మళ్ళీ పుట్టి చేస్తున్నాను ఇంకేం కావాలే చాలే ఇది చాలే ఇంకై నువ్వే వచ్చి వాళ్ళవే ఇకపై తిరనాళ్ళే తల పొగ ఎదలను కలు
ఇంకేం కావాలే చాలే ఇది చాలే ఇంకే నువ్వే వచ్చి వాళ్ళవే ఇకపై తిరనాళ్ళే झमाझम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाले सारा जहां बेथलपुर मां सुन ले ओ छोरियां झूमे नगरियां जब जब ये घूमे कमरी यार तारी कमरी यार तारी कमरिया बेथलपुर मां सुन ले ओ छोरिया झूमे नगरिया जब जब ये घूमे कमरिया तारी कमरिया तारी कमरिया सैया सैया वे आयो मारो सैया 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 केसरियो रंग तने लाग्यो ल्या गरबा केसरियो रंग तने लाग्यो रे लो केसरियो रंग तने लाग्यो ल्या गरबा केसरियो रंग तने लाग्यो रे लो झीनी झीनी जाइयो मिलावी ल्या गरबा केसरियो रंग तने लाग्यो रे लो పూర్వం రామం హత్వముగం కాంచనం వైదేహి హరణం జటాయు మరణం సుగ్రీవ సంభాషణం బలి నిగ్రహం సముద్ర తరణం లంకాపురి దహనం పశ్వత రావణ కుంభకర్ణ మదనం యతాత్ ఇతి రామాయణం. रामाय रामभद्राय रामचंद्राय वेदसे रघुनाथाय नाथाय ಸೀತಾಯ ಪತಯೇ ನಮಃ. ರಾಮಾಯಣ ಹಿಂದೂ ಪವಿತ್ರ ಗ್ರಂಥಗಳಲ್ಲಿ ಪ್ರಮುಖವಾದುದು. ಇಂತಹ
ಬೃಹತ್ ಕಾವ್ಯವನ್ನು ಒಂದು ಸಣ್ಣ ನೃತ್ಯ ರೂಪಕದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳು. भारतवर्ष का इतिहास उज्जवल कीर्ति का इतिहास है और इस इतिहास का सबसे यशस्वी पन्ना वो है जिस पर मर्यादा पुरुषोत्तम भगवान श्री राम की कथा अंकित है। ये कथा और श्री राम का यशगान करोड़ों कल्पों में भी पूर्ण नहीं हो सकता। श्री राम की महिमा ये है कि वो शब्द और वाणी से परे हैं, फिर भी सबके शब्दों में उतर आए, सबकी वाणी से बोल पड़े, अपने मन अयोध्या में इतनी प्रसन्नता कभी भी नहीं थी। पूरे नगर में उत्सव था, सब कुछ व्यवस्थित था। प्रजा राम को अयोध्या के होने वाले राजा के रूप में देखने लगी।
परंतु जीवन इतना ही सरल होता तो वो जीवन चक्र न कहलाता। सौभाग्य बीत चुका था और दुर्भाग्य ने अयोध्या के राजभवनों में करवट लेनी आरंभ कर दी। मेरे पुत्र भरत को अयोध्या का राज्य और राघव को 14 वर्षों का वनवास। रघुकुल रीत सदा चली आई, प्राण जाए पर वचन न जाए। मुझे वनवास स्वीकार है पिताजी। जन्म जन्म की खोज बताए, राम से चल के राम पे आए। प्रेम कोई हमें और न जाने, राम से रूठे राम से माने। राम सिया की करुण कहानी, एक है चंदन एक है पानी। राम सिया राम जय जय राम। 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 रावण के नाम का अर्थ जानते हो? एक ऐसी दहाड़ जिसे सुनकर पूरा ब्रह्मांड कांप उठे। पर रावण के ज्ञान की प्यास से कहीं अधिक उसकी महत्वाकांक्षा की तड़प थी। इसलिए उसके महीनों के जाप, बरसों की तपस्या और सदियों के बलिदान का लालची लक्ष्य केवल एक था, दुनिया पर राज। शतयोजन शरदिनियोजन शरपल्लंघन। हरिभाजन हरिभाजन मदभाजन शतकंपन। बड़वाकृत बड़वाकृत बड़बाणलकृत बहुभस्मार्चन। निर्वाहण गौरिन दर्पगूढ़ दुर्जय सममौन निचाटिन नाटि पुराण प्रबोधं नक्षर दुर्गा। वेदिनि पैतन वादन चाटक कदिलिन काल कराळ प्रभातं चामारुत दुति कलिसे निलानित हरणमुदा। मिली रावण को शिव भक्त की पहचान। प्रसन्न होकर महादेव ने दिया रावण को चंद्रहास का वरदान। चंद्रहास मिलने पर बढ़ा रावण का घमंड और जैसे समय आगे बढ़ने लगा वो निकल पड़ा करने मां सीता का हरण। भिक्षाम देहि।
सीता को वचन निकल चुके श्री राम, और इस दुविधा में उनका साथ दिया संकट मोचन पवन पुत्र हनुमान जी ने। जय हनुमान ज्ञान गुण सागर, जय कपीश तिहु लोक उजागर, राम दूता तुलित बलधामा, अंजनी पुत्र सुतनामा, महावीर विक्रम भीषण वाना, लंकेश्वर भय सब जग जाना, सहस्र योजन पर भानु, बल जानु कलि बुद्धि लागे, विमुक्ति माहे जलति दाहि कहि अचरज नाहि, दुर्गम काज जगत के जयते, सुख महादेव प्रहद वरे, सुख महादेव प्रहद वरे, दे राम दुआरे तुम रखवारे हो तरे, दे राम दुआरे तुम रखवारे हो तरा, आपका दिल पैसारा, आपका दिल पैसारे, सब सकल है तुम्हारी सरना, तुम रक्षक काहू, सब सकल है तुम्हारी सरना, तुम रक्षक काहू को डरना। जय हनुमान ज्ञान गुण धर्म ने विश्वास को जन्म दिया। आज गली गली अवध सजाएंगे, आज पग पग पलक बिछाएंगे, सजाएंगे, आज पग पग पलक बिछाएंगे, आज सूखे हुए पेड़ फल जाएंगे, नैना भीगे भीगे जाए कैसे खुशी छुपाए राम आएंगे, कुछ समझ न पाए कहाँ फूल बिछाए राम आएंगे, नैना भीगे भीगे जाए कैसे खुशी छुपाए राम आएंगे, कुछ समझ न पाए कहाँ फूल बिछाए राम आएंगे। गन से सांवले कोटि सूर्य साथे, नारायण तुझ आए शेष नाग की से, राघव राघव करते थे युग युग से दिन रहे, आज प्रभु ने दर्श दिया धन्य हुए हैं मैं। नतमस्तक है तीन लोक और सुर नर करे प्रणाम, एक चंद्रमा एक सूर्य एक जगत मेरा, एक जगत मेरा। Hey Varsha, what are you doing? It's karate. Karate is a Japanese martial art that emphasizes striking techniques such as kicking, punching and blocking to defend oneself. It's a great way to improve self-confidence and discipline. So now, let us see some of the karate forms by my friends.
my ಈತ ಪೊರ್ತು ಮಾತ ಡ್ಯಾನ್ಸ್ ತುಯ್ಯರತೆ ಇತ್ತ ನಮ್ಮ ಆಣುಲನ ಡ್ಯಾನ್ಸ್ ತೂಕನ
ಇತ್ತೆ ರಿಮಿಕ್ಸ್ ಪದ್ಯಗ ಪದ್ಯ ಪಾಠ ಬರೊಂದುಲ್ಲೆರ್ ನಮ್ಮ 10ನೇ ಕ್ಲಾಸ್ದ ಆಣುಲು ಮೊಕ್ಲೇನು ಜೋರಾಯ್ನ ಕೈತಾಟಿ ಬೊಟ್ಟುದು ಮೋಕೆಡಿ ಎದುಕೊನುಗ. Maka akka bagai jalan kursi kurundali kadal keredi joli pasam ton tandali kadal chalando katil aga jakula parandenta pillavoni jirundanda mamandara amandanda alagi jakodiye ilo di mama wa amana nabade se panaji mama se alagi jakodiye ilo di mama wa amana nabade se panaji mama to sonna haipa ippo salabala adiye అమ్మాయి లాగేసి తలగడల నొక్కేస్తే ఏమైతాది మస్తు మాస్ వస్తాది బెస్ట్ ఊప్ వస్తాది హై 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 రాయే రాయే నా రాకాసే నువ్వే పైటేసే అట్టా దోపేస్తే బోలేసి పోదే పోదే పోపో బోలేసి పోదే పోదే పోపో రారో రారో నా శివ కాసి అగ్గి రాజేసి సిగ్గు పేర్చేస్తే టాబులేసి పోదే పోదే పోపో టాబులేసి పోదే పోదే तेरी मैं ता जागा रात नू रोक न पावा अखियों विचों गंदियां बरसातां नू तारे गिन गिन याद च तेरी मैं ता जागा रात नू रोक न पावा अखियों विचों गंदियां बरसातां नू ओ हो ओ इश्क तेरा Dance is the most divine form arts. Dances are the messengers of God. It is not just moving your hands and legs. So get ready for all the excitement and delightful dance of all students.
What the fuck these hoes talking about? Just know you a bad bitch every motherfucking time that you wake up and you look in that motherfucking mirror. All the pretty girls walk like this, 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 this. Pretty girls walk like this, 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 this. All the pretty girls walk like this. I know you want it, but you're never gonna get it. तेरे हाथ कभी ना आने माने ना माने कोई दुनिया ये सारी मेरे इश्क की है दीवानी. Hey you, I know you want it, but you're never gonna get it. तेरे हाथ कभी ना आने माने ना माने कोई दुनिया ये सारी मेरे इश्क की है दीवानी. अब दिल करता है हमें हाले से मैं तो खुद को गले लगा हूँ. किसी और की मुझे पता ज़रूरत क्या मैं तो खुद से प्यार करता हूँ. What's my name? What's my name? तेरा कुरिमान पदकमिला जीलिल्लनिवल मदയിൽ पला ഈസറില്ലിറങ്ങിയ കനകക്കട്ടി കസവും താലിയാക്കി ഇവൾക്ക് കിട്ടി. ചെന്താമര പൂവിൻ കണ്ണല്ലേ ഞാവലും കാലിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കുണ്ടലു മേഘച്ചേലല്ലേ മാരണി മാതക പൂവല്ലേ ചിന്തനം രാഗിയം ഇഴകളല്ലേ എണ്ണച്ചോടല്ലേ. അയ്യോ പന്നി 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 വന്ന പാട്ട് നിൽക്കാതെ ഇനി മുള്ളു വേദിക്ക് പുറത്ത് നിന്ന് വെക്കാതെ. എരിയട്ടെ തിരികൾ ഉരുകട്ടെ മെഴുകെ വളരട്ടെ Let's out there khari gale ki bara 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 Dance performance from our 10th girls. For that, please welcome my friends by putting your hands together. मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के. मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के. All the Rajni fans, don't miss the chance. All the Rajni fans, don't miss the chance. Lungi dance, 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 lungi dance.
ഒയ്യാരം ഒയ്യാരം പിന്നെ കാട്ടടോ മക്കാറും ബുക്കാറും നാളെ കാട്ടടോ നല്ലേ എല്ലേ എല്ലേ ഒത്തുകൂടലേ Con fuerza, muchachos. Siga moviendo la manta. Movete, Martita. Movete, Martita. Movete, Martita. Movete, Martita. Movete, Martita. A ver, los pibes si me ayudan con esto que dice. La Marta se mueve para, se mueve para, se mueve para, se mueve para. Ada tu. Bandero, bandero, baba bandero. Bandero, bandero, baba bandero. Bandero, bandero, baba bandero. Bandero, bandero, baba bandero. ನಾನ್ ನಿಮ್ ಬಗ್ಗೆ ಮಾತಾಡದ್ನಾ 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 होने लगे I go tetema, oh mama, kubina madanti, tetema, oh mama tetema, yari kupadanti, tetema, oh mama tetema, shikatingi tetema, oh mama tetema. You got me feeling, you know, kubina madanti. Run it down, this man is up, so run it down, get your money up, I put money down, on all of us, on my people now. Oh, what I love. वर्तमान आपको का सीखा सीखने का मौका है भविष्य उम्मीदों की नौका है आज मेरा सलीम से நள்ளிரவு விடியும் மட்டும் जंगल में आज मंगल करूंगी भूखे शेरों से खेलूंगी मैं मक्खन जैसी हथेली पे चलते अंगारे ले लूंगी मैं हाय गहरे पानी की मछली गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्मै श्री गुरवे नमः. Hey, why are you chanting this shloka? Will you guess? I think someone special is performing. Yes, today our own dance teacher Bharat sir is going to rock the stage. For the students, he is a guide. For the stage, he is a magic. Please welcome him by putting your hands together.
जानदा दिल ये तो जान दिया तू, तेरे बिना मैं ना रहूं मेरे बिना तू। किथे चलिए किथे चलिए तू किथे चलिए, काटू कैसे राता हो सावरे, जिया नहीं जाता सुन बाबरे। के राता लंबे आ रे कटे तेरे संगे आ रे, के राता लंबे आ रे कटे तेरे संगे आ रे। Hey, whom do you searching? I think today mummies are less in count. Mummies are in the backstage to rock the stage. Now here are our mummies to rock the stage. ఇంకేం కావాలే చాలే ఇది చాలే, ఇంకై నువ్వే వచ్చి వాలాలే ఇకపై తిరనాళ్ళే, గుండెల్లోన వేగం పెంచావే కుంభంలోకి హోలీ తెచ్చావే, నువ్వు పక్కనుంటే ఇంతేనేమోనే, నాకొక్కో గంట ఒక్కో జన్మే మళ్ళీ పుట్టి చేస్తున్నా. ఇంకేం కావాలే చాలే ఇది చాలే. झिलका 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 रे, झिलका झिलका रे, झिलका रे झिलका रे, झिलका झिलका रे, झिलका 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 रे, झिलका झिलका रे, झिलका रे झिलका रे। शबनम जैसी लड़की तेरी अद्दा दिल की खिड़की, ये हाडनंद के शाम से सुबह कन्नल्ले ತುಂಬ ಕಾಜಲ್ झल्लेन्नु ನನ್ನ पायल, मुझे नाचने दो ये शाम से सुबह। नारे अनाद ತುಂಬಾ ವಿನೋದ ನಲಿದಾಯೋನ ವೇಳ, झिलका झिलका रे, झिलका 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 रे, झिलका झिलका रे, झिलका रे झिलका रे, झिलका झिलका रे, झिलका 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 रे, झिलका झिलका रे, झिलका रे झिलका रे। ओए झुमका हाय झुमका झुमका, What झुमका? झिलका झिलका रे, What झुमका? झिलका झिलका रे। What झुमका? దాని కొడి భుజం మీద కడవా, దాని గుత్తపు రైతను దరియా, అది రమ్మంటే నా తరసలియా, దాని పేరే సరంగ దరియా.
as all good things must come to an end. Today has our night filled with rich cultural experience. Thank you everyone for joining us tonight. Do travel safely and wish you a good night. This time no dance of teachers, but it was special parents dance you have seen, no? It was wonderful. Thank you very much parents and all my dear students. It was excellent program. Thank you everyone. No teachers dance. So tomorrow one more function is there, no? Okay, thank you very much. We'll see in next year. Okay? Yes. ಎಲ್ಲ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ No. Thank you very much. Listen. Tomorrow there is a function. Tomorrow morning there is a function. You have to come at 7 o'clock. All the volunteers, I expect you tomorrow morning at 7 o'clock, and you know that. And you have to make tomorrow's function also successful. Understood now? Yes. Then tomorrow evening we'll dance. Okay? Fine? Thank you. Thank you, teachers. Yes. Thank you, everyone. I request all the volunteers to come at 7 o'clock, and I request my teachers also to come before 8 o'clock tomorrow. Thank you very much.